ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಈ ಹಾಡುವವರಿಗೆ ಈ ಥರದೊಂದು ಮಾತು ಹೇಳ್ತಾರೆ, ಹಾಡುವವನಿಗೂ ಮತ್ತು ಹಾಡು ಬರೆಯುವವನಿಗೂ ಆ ಹಾಡಿನಲ್ಲಿ ಅವನ ಅಕ್ಷರ ಇರುತ್ತೆ, ಅವನ ಹೆಸರಿರುತ್ತೆ ಅಂತ. ಹಂಗೆ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೂ ಹೆಸರು ಮುಂಚೆನೆ ಬರ್ದಿರುತ್ತೆ. ಧರ್ಮದ ಹರಿಕಾರ ಕರ್ಮದ ಪರಿಹಾರ. ಸಿನಿಮಾ ಅಷ್ಟೇ ಅಲ್ಲದೆ ಸೀರಿಯಲ್ ಅಥವಾ ನಾಟಕ ರಂಗದಲ್ಲೂ ಕೂಡ ಒಂದು ಒಳ್ಳೆ ಪಾತ್ರ ಮಾಡೋದಕ್ಕೂ ಅವರವರ ಹೆಸರು ಬರೆದಿರುತ್ತಂತೆ. ಆ ಹೆಸರು ಬರೆಯೋದಕ್ಕೆ ಪುಣ್ಯ ಇರಬೇಕಂತೆ. ಪುಣ್ಯ ಇದ್ದವ್ರಿಗೆ ಮಾತ್ರ ಆ ಥರದ ಪುಣ್ಯವಂತದ ಪಾತ್ರ ಸಿಗುತ್ತಂತೆ. ಇವತ್ತು ನಾನು ಮಾತನಾಡಿಸೋದಕ್ಕೆ ಈ ರಾಯರ ಸನ್ನದಿ ಪದ್ಮಾನಂದ ಗುರುಜಿ ಆಶ್ರಮಕ್ಕೆ ಬಂದು ಕೂತಿರೋದಕ್ಕೆ ಕಾರಣ ನನಗೂ ಒಂಥರ ಪುಣ್ಯ ಇದ್ದಂಗೆ. ಯಾಕಂದರೆ ಪುಣ್ಯ ಬರುವಂತಹ ನೋಡಿದ್ರು ಆ ಪಾತ್ರ ಮಾಡಿದ್ರು ಪುಣ್ಯ ಬರುವಂತಹ ಪಾತ್ರವನ್ನು ಮಾಡಿದ್ದಾರೆ ಪುಣ್ಯ ಅವರು. ನೀನಲ್ಲವೇ ರಾಘವೇಂದ್ರಾಯ. ಯಾರಪ್ಪ ನೀನು ಅವಾಗಿಂದ ಪುಣ್ಯ ಪುಣ್ಯ ಅಂತ ಜಪಿಸ್ತಿದ್ದೀರಿ ಅಂತ ಕೇಳಿದ್ರೆ, ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಮೂಲಕ ಆ ಸೀರಿಯಲ್ನಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಈಗ ನಿಮ್ಮ ಮನೆಯ ಮಾತು. ನಿಮ್ಮ ಮನೆಯಲ್ಲಿ ಅವ್ರಿಗೊಂದು ಸ್ಥಾನ ಕೊಟ್ಟಿದ್ದೀರಿ. ಅದರಲ್ಲೂ ರಾಘವೇಂದ್ರ ಅವರ ಪರಮ ಭಕ್ತರಿದ್ದಾರಲ್ಲ, ಗುರುಗಳ ಪರಮ ಭಕ್ತರು, ಅವ್ರಿಗೆಲ್ಲರಿಗೂ ಆ ಪಾತ್ರಗಳು ತುಂಬ ಇಷ್ಟ ಆಗಿದೆ. ಆ ಇಷ್ಟವಾದ ಪಾತ್ರದಲ್ಲಿ ಇವರು ಕೂಡ ಒಬ್ಬರು. 100 ಪ್ರಶ್ನೆಗಳ 100 ಪ್ರಶ್ನೆ ನಾನು ಯಾವಾಗ ಕೇಳಿದೆ? ಒಂದು ಹೆಣ್ಣು ತಾಯಿ ಆದಮೇಲೆ ತನ್ನ ಗಂಡನ ಸೌಂದರ್ಯ ಆರಾಧನೆ ಕಡಿಮೆ ಆಗುತ್ತೆ ಅಂತ ಕೇಳಿದ್ದೆ. ನನಗೇನಾದರೂ ಆದರೆ ನೀವು ಅದನ್ನು ಖಂಡಿತವಾಗ್ಲೂ ಸಹಿಸೋದಿಲ್ಲ. ಹೇಳಿ, ನನಗೇನಾದರೂ ಸಮಸ್ಯೆನಾ? ಆತ್ಮೀಯ ಕನ್ನಡಿಗ, ಆತ್ಮೀಯ ಕನ್ನಡಿಗ, ಆತ್ಮೀಯ ಕನ್ನಡಿಗ. ಅವರ ಪಾತ್ರ ಮತ್ತು ಅವರ ಜೀವನದ ಬಗ್ಗೆ ಮಾತನಾಡೋದಕ್ಕೆ ನಮಗೂ ಈಗ ಪುಣ್ಯ ಬಂದಿದೆ. ಹಂಗಾಗಿ ನಮ್ಮ ಜೊತೆಗೆ ಪುಣ್ಯ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್, ಪುಣ್ಯ ಸರಸ್ವತಿ ಅಥವಾ ಪುಣ್ಯ ಬಸವರಾಜ್ ಯಾವ್ದು ಇಷ್ಟ? ಇಲ್ಲಿ ಪ್ರೊಫೆಷನಲ್ ಲೈಫ್ ಅಂತ ಬಂದರೆ ಪುಣ್ಯ ಸರಸ್ವತಿ, ಪರ್ಸ್ನಲ್ ಲೈಫ್ ಅಂತ ಬಂದರೆ ಅಫ್ಕೋರ್ಸ್ ಪುಣ್ಯ ಬಸವರಾಜು. ಈ ಯಾರಿಗಾರ ಕೇಳಿದ್ರೆ ಅಮ್ಮ ನೀನು ಒಂಥರ ಸರಸ್ವತಿ ಇದ್ದಂಗೆ ಅಂತ, ನೀವೇನ ಕೇಳಿದ್ರೆ ಅಪ್ಪ ಸರಸ್ವತಿನೇ ಜೊತೆಗಿದೆ ಕಣ ಅಂತ ಹೇಳೋಂಗೆ ಆಗತ್ತೆ. ಸರಸ್ವತಿ ಅನ್ನೋ ಪಾತ್ರ ರಾಘವೇಂದ್ರ ಸ್ವಾಮಿಗಳ ಹೆಂಡತಿಯ ಪಾತ್ರ. ಅವರ ಪೂರ್ವಾಶ್ರಮದಲ್ಲಿ ಇದ್ದಾಗ ಅವರ ಹೆಂಡತಿಯ ಪಾತ್ರ. ಆ ಪಾತ್ರ ಶುರುವಾದಾಗ ಮತ್ತು ಮುಗಿಯುವಾಗ ಎಷ್ಟೋ ಜನಕ್ಕೆ ಒಂಥರ ಸಂಕಟ, ಅಯ್ಯೋಯ್ಯೋ ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತಿತ್ತಲ್ಲಪ್ಪ, ಈ ಪಾತ್ರ ಎಷ್ಟು ಚೆನ್ನಾಗಿತ್ತಲ್ಲಪ್ಪ ಅಂತ. ಬಟ್ ಆದರೆ ಅಂಥ ಒಂದು ಹಿರಿಯ ಪಾತ್ರವನ್ನು ಮಾಡೋದಕ್ಕೆ ಇಂಥ ಕಿರಿಯೆ ಹೆಂಗೆ ಸೆಲೆಕ್ಟ್ ಆಗಿದ್ದು? ನಾನು ಹೇಗೆ ಸೆಲೆಕ್ಟ್ ಆದೆ ಅಂದರೆ ಅದು ರಾಯರ ಅನುಗ್ರಹ ಇಂದ ನಾನು ಸೆಲೆಕ್ಟ್ ಆಗಿದ್ದು. ಅದೇನಾಗುತ್ತೆ ಸರ್, ನಮ್ಮ ಅಪ್ಪ ರಾಯರನ್ನ ತುಂಬ ನಂಬ್ತಾರೆ, ತುಂಬ ಪೂಜಿಸ್ತಾರೆ ಕೂಡ. ಈವನ್ ಫಸ್ಟು ಅಲ್ಲಿ ರಾಘವೇಂದ್ರ ಮಹಾತ್ಮೆಗೆ ಆಡಿಷನ್ ಸ್ಟಾರ್ಟ್ ಆದಾಗ ನಾನು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೆ. ಟಿ ವಿಯಲ್ಲಿ ರಾಘವೇಂದ್ರ ಮಹಾತ್ಮೆ ಶೀಘ್ರದಲ್ಲಿ ಅಂತ ಬರ್ತಾ ಇತ್ತು. ಸೊ ಅವಾಗ ಇಲ್ಲಿ ಉಗೆ ಉಗೆ ಮಾದೇಶ್ವರ ಮಾಡಿದ ಟೀಮೇ ಇನ್ನೊಂದು ಮಾಡಿದೆ, ಅಂದರೆ ನೆಕ್ಸ್ಟು ಪ್ರಾಜೆಕ್ಟ್ ಮಾಡ್ತಾ ಇದೆ, ಅದಕ್ಕೆ ಆಡಿಷನ್ ಕಾಲ್ ಬಂದಿದೆ ಅಂತ ಹೇಳ್ತಾರೆ. ಇಂಟ್ರೆಸ್ಟೆಡ್ ಇದ್ದವರು ಪ್ರೊಫೈಲ್ ಶೇರ್ ಮಾಡ್ಬೋದು ಅಂತ ಬರುತ್ತೆ ನನಗೆ, ನಟನ ಕಡೆಯಿಂದ ಒಂದು ಬರುತ್ತೆ. ಸೊ ನಾನು ಓಕೆ ಟ್ರೈ ಮಾಡೋಣ ಅಂತ ಪ್ರೊಫೈಲ್ ಶೇರ್ ಮಾಡಿದೆ. ಬಟ್ ನನಗೆ ಕಾಲ್ ಬಂದಿದ್ದು ವಾಗ್ದೇವಿ ಸರಸ್ವತಿ ಕ್ಯಾರೆಕ್ಟರ್ಗೆ ಅಂದರೆ ಲುಕ್ ಟೆಸ್ಟಿಗೆ ಕರೆದಿದ್ದು ನಾನು ಈವನ್ ಅಲ್ಲಿ ಡೈಲಾಗ್ ಕೂಡ ಡೆಲಿವರ್ ಮಾಡಿದ್ದೆಲ್ಲ ಮಾಡಿದ್ದು ಕೂಡ ಅದೇ ಕ್ಯಾರೆಕ್ಟರ್ಗೆ. ಆಫ್ಟರ್ ನನಗೆ 5-6 ಮಂತ್ಸ್ ಆದಮೇಲೆ ನನಗೆ ಈ ಸರಸ್ವತಿ ಪಾತ್ರ ಒಲಿದು ಬಂತು. ಹೌದು ಸರ್, ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಅದು ನನಗೆ. ನಾನು ಲುಕ್ ಟೆಸ್ಟ್ ಕೊಟ್ಟಿದ್ದು ವಾಗ್ದೇವಿಗೆ, ಬಟ್ ನನಗೆ ಸಿಕ್ಕಿದ್ದು ರಾಯರ ಪೂರ್ವಾಶ್ರಮ ಪತ್ನಿ ಸರಸ್ವತಿ ಕ್ಯಾರೆಕ್ಟರ್. ಸಣ್ಣ ಪುಟ್ಟ ಪಾತ್ರ ಸಿಗ್ಬೋದೇನೋ, ಪಾತ್ರ ಚಿಕ್ಕ ಹುಡುಗಿಲ್ಲ ನಾನು. ನಿಜವಾಗ್ಲೂ ಸರ್ ನಾನು ಹಾಗೆ ಅನ್ಕೊಂಡಿದ್ದು. ಬಟ್ ರಾಯರ ಆಶೀರ್ವಾದ, ನಾನದೇ ಎಷ್ಟು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ನನಗೆ ಸರಸ್ವತಿ ಕ್ಯಾರೆಕ್ಟರ್ ಸಿಕ್ಕಿದೆ. ಈ ಆಶೀರ್ವಾದ ಅನ್ನೋ ಪದಕ್ಕೆ ಬಂದಾಗ ಒಂದು ಚಿಕ್ಕ ಉದಾಹರಣೆ. ನಾನು ಈ ಥರದ ರಾಯರ್ ಸೀರೀಸ್ ಬಗ್ಗೆ ಮಾತನಾಡುವಾಗ ಅಣ್ಣವರ ಉದಾಹರಣೆ ತಗೊಳ್ತೀನಿ. ಬಟ್ ನಿಮ್ಮ ವಿಷಯದಲ್ಲಿ ನಾನು ಇನ್ನೊಂದು, ನಿಮ್ಮ ಮಾತಿನ ಪೂರಕವಾಗಿ ತೆಲುಗಿನ ನಟ ಮೆಗಾಸ್ಟಾರ್ ಚಿರಂಜೀವಿಯವರು ಪ್ರಭಾಸ್ ಅವರಿಗೆ ಒಂದು ಮಾತು ಹೇಳಿದ್ರಂತೆ. ಅವರೊಂದು ರಾಮಾಯಣದೊಂದು ಕುರಿತೊಂದು ಸಿನಿಮಾ ಮಾಡಿದರು, ಮೊನ್ನೆ ರೀಸೆಂಟಾಗಿ ರಿಲೀಸ್ ಆಗಿತ್ತು. ಈ ಥರದೊಂದು ಪಾತ್ರ ಮಾಡೋದಕ್ಕೂ ಪುಣ್ಯ ಬೇಕಪ್ಪ, ಎಲ್ಲರಿಗೂ ಸಿಗಲ್ಲ ಈ ಥರದ ಪಾತ್ರ ಅಂತ. ಸಿನಿಮಾದಲ್ಲಿ ನಟನೆ ಸಿಗೋದು, ನಟನೆಗೆ ಒಳ್ಳೆಯ ಅವಕಾಶ ಸಿಗೋದು, ಅವಕಾಶದಲ್ಲೂ ಈ ಥರ ಭಕ್ತಿಪೂರ್ವಕ ಅವಕಾಶ ಸಿಗೋದು ಇದೆಯಲ್ಲ, ತುಂಬಾ ಒಂದು ನಂಬಿದವರಿಗೆ ಪೂರ್ವಜನದ ಪುಣ್ಯ ಅಂತ ಹೇಳಬಹುದು.
ನೀವು ಇದನ್ನ ಹೆಂಗೆ ಭಾವಿಸ್ತೀರಾ? ಎಕ್ಸಾಂಪಲ್ ಇದೆ ಸರ್, ಇದು ನಾನು ಮಾಡಿರೋ ಸರಸ್ವತಿ ಪಾತ್ರ ಸರ್ ಯಾರಿಗೆ ಸಿಗುತ್ತೆ ಸರ್ ಈ ರೀತಿ? ತುಂಬ ಜನ ಡ್ರೀಮ್ ಇದು, ಆ್ಯಕ್ಚುಲಿ ತುಂಬ ಜನದ ಕನಸು ಇದು, ಈ ರೀತಿ ಕ್ಯಾರೆಕ್ಟರ್ ಮಾಡಬೇಕು, ಈ ರೀತಿ ಸಿಗಬೇಕು ಕ್ಯಾರೆಕ್ಟರ್ ಅಂತ. ಬಿಕಾಸ್ ಪ್ರತಿಯೊಂದು ಭಾವನೆಗಳು ಕೂಡ ಇನ್ಕ್ಲೂಡ್ ಆಗಿದೆ ಸರ್. ಸ್ಟಾರ್ಟಿಂಗ್ ನಾನು ತುಂಬ ಶ್ರೀಮಂತರ ಮನೆಯಿಂದ ಬಂದಿರೋಳು, ತುಂಬ ಖುಷಿಯಾಗಿರ್ತೀನಿ. ಆಮೇಲೆ ಗಂಡನ ಮನೆಗೆ ಹೋದ್ಮೇಲೂ ಕೂಡ ಅಷ್ಟೇ, ಅತ್ತೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅಲ್ಲಿ ನಾದ್ನಿ ಅಂದರೆ ಅಕ್ಕ ಆಗಿರ್ಬೋದು, ಭಾವ ಆಗಿರ್ಬೋದು, ತುಂಬ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಅದಾದಮೇಲೆ ನಮ್ಗೆ ಕಷ್ಟ ಬರುತ್ತೆ, ಅದಾದಮೇಲೆ ಗಂಡ ಬಿಟ್ಟು ಹೋಗ್ತಾರೆ, ಅವಾಗ ಅನುಭವಿಸೋದು ನೋವು. ಮತ್ತು ಮಗ ಇರ್ತಾರೆ, ಮಗ ಇದ್ದರೂ ಕೂಡ ಬಿಟ್ಟು ಹೋಗುವಂಥದ್ದೊಂದು ಕಷ್ಟ ಇರುತ್ತಲ್ಲ ಸರ್, ಅದು ಕಂಪ್ಲೀಟ್ ರೋಲ್ ನನಗೆ ಎಲ್ಲ ಭಾವನೆಗಳು ಕೂಡ ಇನ್ಕ್ಲೂಡ್ ಆಗಿರುವಂಥ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂದರೆ ಅದು ನಿಜವಾಗ್ಲೂ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ನಾನು ತುಂಬ ಲಕ್ಕಿ ಇದ್ದೀನಿ ಸರ್ ಇಲ್ಲಿ. ಈಗ ನಿಮ್ಮನ್ನು ಸೆಲೆಕ್ಟ್ ಮಾಡಿದ ಪ್ರೋಸೆಸ್ ಇದೆಯಲ್ಲ, ಅದನ್ನು ಕೇಳ್ಕೊಂಡೆ ನಿಮ್ಮ ತಂಡದಲ್ಲಿ. ಹೆಂಗೆ ಹೆಣ್ಮಗು ಹೆಂಗೆ ಪರಿಚಯ ಆಯಿತು, ಹೆಂಗೆ ಬಂದು ಆಡಿಷನ್ ಕೊಡ್ತು, ಹೆಂಗೆ ಸೆಲೆಕ್ಟ್ ಆಯಿತು ಅಂತ. ನೀವು ಬಂದು ನಿಮ್ಮ ತಾಯಿಯವ್ರ ಜೊತೆ ಬಂದು ನಿಂತು ಆ ಪಾತ್ರವನ್ನು ಅಥವಾ ನಿಮಗೆ ಕೊಟ್ಟ ಒಂದು ಆಡಿಷನ್ನ ಪೂರೈಸಿ ಹೋದಾಗ ಅವತ್ತೇ ಡಿಸೈಡ್ ಮಾಡಿದ್ರಂತೆ ಇವರೇ ಸರಸ್ವತಿ ಹೌದು ಸರ್, ಹೇಳ್ತಿದ್ರು. ಹೌದು, ನಿಮ್ಮ ತಲೆಯಲ್ಲಿ ಬೇರೆ ಇತ್ತು, ಇಂಥದ್ದು ಪಾತ್ರ ಸಿಗ್ಬೋದೇನೋ ಅಂತ, ಬಟ್ ಸರಸ್ವತಿ ಅಂತ ಅದಲ್ಲಪ್ಪ ಈ ಪಾತ್ರ ಅಂತ ನಿರ್ದೇಶಕರು ನಿಮಗೆ ಹೇಳಿದಾಗ ಅಥವಾ ತಂಡ ಹೇಳಿದಾಗ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಮನಸ್ಸಿನ ಸ್ಥಿತಿ ಹೇಗೆ? ಆ್ಯಕ್ಚುಲಿ ನಾನೇ ಯೋಚನೆ ಮಾಡ್ತೀನಿ ಅಂದರೆ, ಓಕೆ ಈಗ ಒಂದು ಶೂಟ್ ಸ್ಟಾರ್ಟ್ ಆಗೋ ತನಕ ಅದು ನಾನು ಯಾವತ್ತೂ ಕನ್ಫರ್ಮ್ ಅಂತ ಅನ್ಕೊಳ್ಳಲ್ಲ. ಕರೆಕ್ಟ್ ಅದು ನಾನು ಯಾವತ್ತೂ ಕನ್ಫರ್ಮ್ ಅಂತ ಹೇಳ್ಕೊಳ್ಳಲ್ಲ ಸರ್. ಯಾಕಂದರೆ ಅದು ಏನು ರೀಸನ್ಸ್ ಏನಾದರೂ ಇರ್ಬೋದು ಸರ್. ಈಗ ನನ್ನೇ ಸೆಲೆಕ್ಟ್ ಮಾಡಿರ್ತಾರೆ ಅಂತ ಅನ್ಕೊಬೋದು. ಶೂಟ್ ಆಗೋ ಲಾಸ್ಟ್ ಡೇ ತನಕ, ಲಾಸ್ಟ್ 1 hour ಮುಂಚೆ ಚೇಂಜ್ ಆಗ್ಬೋದು ಸರ್, ಅದು ಗೊತ್ತಿಲ್ಲ ಹೇಗೆ ಅಂತ. ನನ್ನ ಋಣ ಇದ್ದರೆ ನಾನು ಅದು ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಹಾಗಾಗಿ ಶೂಟ್ ಸ್ಟಾರ್ಟ್ ಆಗೋ ತನಕ ನಾನು ಅದು ನಂದು ಅಂದರೆ ಅದು ನನಗೆ ಸಿಕ್ಕಿದೆ, ನನ್ನ ಪುಣ್ಯ, ನಾನು ಮಾಡಿದ್ರೆ ನನ್ನ ಪುಣ್ಯ, ಇಲ್ಲಾಂದರೆ ಓಕೆ ನನ್ನ ಲಕ್ ಇಷ್ಟೇ ಇರೋದು, ನನ್ನ ಋಣ ಇಷ್ಟೇ ಇರೋದು ಅಂತ ನಾನು ತಿಳ್ಕೊಳ್ಳೋದು. ಸೊ ನಾನು ಯಾವುದನ್ನು ಕೊನೆ ತನಕನೂ ಅದು ಫೈನಲ್ ಅಂತ ಅಂದ್ಕೊಂಡಿರಲಿಲ್ಲ. ಸಿಕ್ಕಿದಾಗ ನಾನು ಫುಲ್ ಎಕ್ಸೈಟೆಡ್ ಆಗು ಕೂಡ ಇರಲಿಲ್ಲ, ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಮೋರ್ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಓಕೆ ಸಿಕ್ಕಿದ್ಯಾ, ಸರಿ ಆಯಿತು, ಆ ರೋಲಿಗೆ ಏನೇನು ಬೇಕು ನಾನು ಪ್ರಿಪೇರ್ ಆಗ್ತೀನಿ, ನನ್ನ ಕಡೆ ನಾನು 100% ಕೊಡ್ತೀನಿ ಅಂತ ಹೇಳಿ ನಾನು ಮಂತ್ರಾಲಯ ಮಹಾತ್ಮೆ ಫಿಲಮ್ ಅಣ್ಣವ್ರದ್ದು ಫುಲ್ ತುಂಬ 4-5 ಸಲ ಸರ್, ಕೌಂಟ್ಲೆಸ್ ಟೈಮ್ಸ್ ನೋಡಿದ್ದೀನಿ ನಾನು. ಅಲ್ಲಿ ಜಯಂತಿ ಅಮ್ಮ ಮಾಡೋ ಕ್ಯಾರೆಕ್ಟರ್ ನೋಡಿದ್ದೀನಿ, ಮತ್ತು ತಮಿಳಲ್ಲಿ ರಜನಿಕಾಂತ್ ಮತ್ತು ಲಕ್ಷ್ಮಿ ಅಮ್ಮ ಮಾಡಿದ್ದೀನಿ, ಇದನ್ನು ಕೂಡ ನೋಡಿದ್ದೀನಿ. ಸ್ಟಾರ್ ಸುವರ್ಣದಲ್ಲಿ ರಾಘವೇಂದ್ರ ವೈಭವ ಸೀರಿಯಲ್ ಭಕ್ತರಾಗಿ ನೋಡಿದ್ದ ಅಥವಾ ಪ್ರೇಕ್ಷಕರಾಗಿ ನೋಡಿದ್ದ ಅಥವಾ ಈ ಥರ ಸೆಲೆಕ್ಟ್ ಆಗ್ತೀನಿ ಅಂತ ನೋಡಿದ್ದ? ಸರ್ ಎಲ್ಲ ಕೂಡ. ಯಾಕಂದ್ರೆ ಅಪ್ಪ ನನಗೆ ಮಂತ್ರಾಲಯ ಮಹಾತ್ಮೆ ಆಲ್ರೆಡಿ ತೋರಿಸಿದ್ರು, ಬಟ್ ಅವಾಗ ನಾನು ಒಂದು ಪ್ರೇಕ್ಷಕರಾಗಿ, ಒಂದು ಭಕ್ತರಾಗಿ ನೋಡಿದ್ದೆ. ಅಪ್ಪ ತುಂಬ ಇಷ್ಟಪಡೋ ದೇವರು ಇದು, ನೋಡೋಣ ಅವ್ರ ಬ್ಯಾಕ್ ಸ್ಟೋರಿ ಏನು ಅಂತ. ಬಟ್ ನಾನು ನೋಡಿ ತುಂಬ ಚಿಕ್ಕವಳಲ್ಲಿ, ಸೊ ನನಗೆ ಅಷ್ಟು ಬ್ಯಾಕ್ ಸ್ಟೋರಿ ಅಂದರೆ ಪೂರ್ವಾಶ್ರಮದ ಕತೆ ನನಗೆ ಗೊತ್ತಿರಲಿಲ್ಲ. ನಾನು ರಾಘವೇಂದ್ರ ವಿಜಯ ಬುಕ್ ಓದಿದಾಗ ನನಗೆ ಅಷ್ಟು ಕ್ಲಿಯರಾಗಿ ನನಗೆ ಗೊತ್ತಾಗಲಿಲ್ಲ, ಯಾಕಂದರೆ ಸ್ವಲ್ಪ ಅದು ಹಳೆಗನ್ನಡ ಥರ ಇತ್ತು. ಓಕೆ ಈ ರೀತಿ, ಬಟ್ ಸ್ಟೋರಿ ಹಿಂಗಿದೆ, ಇವರು ಪತ್ನಿನ ಬಿಟ್ಟು ಹೋಗಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ನನಗೆ ಇನ್ನೂ ಇಂಡೆಪ್ತಾಗಿ ಗೊತ್ತಾಗಬೇಕಿತ್ತು. ಮತ್ತು ಸರಸ್ವತಿ ಈಗ ನನಗೆ ಕೊಟ್ಟಿರೋ ಪಾತ್ರನ ನಾನು ನಿಭಾಯಿಸೋಕ್ಕೆ ನನಗೆ ಎಷ್ಟು ಅರ್ಹತೆ ಇದೆ ಅದು ನನಗೆ ತಿಳ್ಕೊಬೇಕಿತ್ತು. ಹಾಗಾಗಿ ಮತ್ತು ನಾನು ಅದಕ್ಕೆ 100% ಕೊಟ್ಟು, ಈಗ ಡೈರೆಕ್ಟರ್ ಸರ್ ಇರ್ತಾರೆ, ಸೆಟ್ಟಲ್ಲಿ ಹೇಳ್ಕೊಡ್ತಾರೆ, ಅದು ಸೆಕೆಂಡರಿ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಅದಕ್ಕೆ ಎಷ್ಟು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನಾನು ಎಷ್ಟು ಪ್ರಿಪೇರ್ ಆಗಿರ್ತೀನಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನು ಕಂಪ್ಲೀಟ್ ಎಲ್ಲ ನೋಡಿದೆ, ಓಕೆ ಈ ರೀತಿ ಇರುತ್ತೆ, ಈ ರೀತಿ ಎಮೋಷನ್ಸ್ ಇರುತ್ತೆ ಅಂತ ನಾನು ಪ್ರಿಪೇರ್ ಆಗಿ. ಈವನ್ ಕೊನೆ ಎಪಿಸೋಡ್ಸ್, ಲಾಸ್ಟ್ 6 ಎಪಿಸೋಡ್ಸ್ ತುಂಬಾ ಇಷ್ಟಪಟ್ಟಿದ್ದಾರೆ ಜನ. ಅದನ್ನು ಕೂಡ ಇನ್ನೇನದು ಹತ್ರ ಬರ್ತಿದೆ ಅಂದಾಗ ನಾನು ಇನ್ನೂ ರಿಪೀಟೆಡ್ ನೋಡಿದ್ದೀನಿ. ಅದು ಎಷ್ಟು ಸಲ ನೋಡಿದ್ರು ಕೂಡ ಸಾಕಾಗಲ್ಲ ಸರ್. ಈ ಪ್ರಾಕ್ಟಿಕಲ್ ಮನಸ್ಥಿತಿ ಇರದಿದ್ದರೆ ಕಲಾವಿದರಿಗೆ ತುಂಬ ಕಷ್ಟ. ಎಷ್ಟೋ ಕಲಾವಿದರು ಇಡೀ ಸಿನಿಮಾದಲ್ಲಿ ನಟಿಸಿ ಕೊನೆ ಒಂದೂ ಸೀನ್ ಬರದೆ ನೊಂದ್ಕೊಂಡಿದ್ದೆ ನಾನು ತುಂಬ ಕೇಳಿದ್ದೀನಿ ನಾನು. ಹೌದು ಸರ್, ಹೌದು. ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದ್ದೆ, ಒಂದು ಸೀನ್ ಹಾಕಿಲ್ಲ ಗುರು ನಂದು ಅಂತ ಕೇಳಿದ್ದೀನಿ ನಾನು. ಬಟ್ ಈ ಥರ ಪ್ರಾಕ್ಟಿಕಲ್ ಇರೋದು ನಿಮ್ಮಿಂದ ಒಂದು ಒಳ್ಳೆ ಲೆಸನ್ ಇರಬೇಕು ಅನ್ನೋದು. ಆ್ಯಕ್ಚುಲಿ ಏನು ನೀವು ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ, ಬರೀ ಸರಸ್ವತಿ ಅನ್ನೋದು ಗೊತ್ತು, ಅದು ಬಿಟ್ಟರೆ ಪುಣ್ಯ ಅನ್ನೋದು ಗೊತ್ತು. ಪುಣ್ಯನ ಹಿನ್ನೆಲೆ? ನನ್ನ ನಿಜವಾದ ಹೆಸರು ಪುಣ್ಯಶ್ರೀ ಅಂತ. ನನ್ನ ತಂದೆ ನನ್ನನ್ನು ಅವ್ರು ಹೇಳ್ತಾರೆ ನಾವು ಮಲೆ ಮಹದೇಶ್ವರ ಅವ್ರನ್ನ ಬೇಡಿಯನ್ನು ಪಡ್ಕೊಂಡಿದ್ದು ಅಂತ. ನಮ್ಮ ವಂಶದಲ್ಲಿ ಹೆಣ್ಮಕ್ಳು ಕಮ್ಮಿ ಅಂತ ಹೇಳ್ತಾರೆ. ಸೊ ಅಪ್ಪ ನಾನು ಮೊದಲನೇ ಮಗು ಅಂತ ಆದರೆ ಗಂಡು ಮಗುನ ಇಷ್ಟ, ಬಟ್ ಮೊದಲನೇ ಮಗು ನಂಗೆ ಹೆಣ್ಣೆ ಹುಟ್ಟಬೇಕು ಅಂತ ಹೇಳಿ ಅಕ್ಕಿ ಹೊತ್ಕೊಂಡು ಮಾದಪ್ಪನ ಬೇಡ್ಕೊಂಡು ನನ್ನ ಪಡೆದಿದ್ದು, ಏನು ಮಾದಪ್ಪನ ಪಡೆದಿದ್ದು ಅಂತ ಹೇಳ್ತಿರ್ತಾರೆ ಅಪ್ಪ. ಆಮೇಲೆ ನನಗೆ ಇನ್ನೊಂದು ತಂಗಿ ಹುಡ್ತಾಳೆ, ಆದರೆ 3 ತಿಂಗಳಾದಲ್ಗಳಿಗೇನೋ ಪ್ರಾಬ್ಲಮ್ ಆಗಿ, ಅಂದರೆ
ಹೆಲ್ತ್ ಇಶ್ಯೂಸ್ ಆಗಿ ತೀರೋಗ್ತಾಳೆ. 3 ತಿಂಗಳು ಮಗು ಅದು. ಅದಾದಮೇಲೆ ನನ್ನ ತಮ್ಮ ಹುಟ್ಟಿದ್ದು ನನಗೆ, ಅಂದರೆ ಅಮ್ಮಂಗೆ ನಂಗೆ ತಮ್ಮ ಆಗಿದ್ದು. ಸೊ ಡಾಕ್ಟ್ರು ಬಂದು ಕೇಳ್ತಿರ್ತಾರೆ, ನಿನಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ. ನನಗೆ ಚಿಕ್ಕವಳು 2 ಇಯರ್ಸ್ ಅಷ್ಟೇ ನನಗಾಗ. ಸೊ ನನಗೆ ಆಲ್ರೆಡಿ ತಂಗಿ ಇದ್ಲು, ನನಗೆ ತಮ್ಮ ಬೇಕು, ಆಪೋಸಿಟ್ ಜೆಂಡರ್ ಚೂಸ್ ಮಾಡ್ತೀನಿ ಕೇಳ್ತಾರಲ್ಲ ಆ ಕಡೆ ಯಾರಪ್ಪ ಬೇಕು ನಿನಗೆ ಅಂತ. ಬಟ್ ನಾನು ಹಿಂಗೆ ಯೋಚನೆ ಮಾಡಿದ್ದೆ ಅಂದರೆ, ಓಕೆ ನನಗೆ ತಂಗಿ ಇದ್ಲು, ಬೇಡ ಇನ್ನೊಂದು ಚೂಸ್ ಮಾಡೋಣ, ತಮ್ಮ ಬೇಕು ನನಗೆ ಅಂತ ಹೇಳಿ, ನಿನ್ನ ತಮ್ಮನೇ ಆಗಿರೋದು ನಿನಗೆ ಅಂತ ಹೇಳ್ತಾರೆ. ಸೊ ನನಗೂ ನನ್ನ ತಮ್ಮಂಗೂ 4 ಇಯರ್ಸ್ ಡಿಫ್ರೆನ್ಸ್. ಅದಾದಮೇಲೆ ಕಂಪ್ಲೀಟ್ ಎಜುಕೇಷನ್ ಚಾಮರಾಜನಗರಲ್ಲಿ ನಾವು ಇದ್ದಿದ್ದು ಫಸ್ಟು. ಜನಪದದ ಊರು. ಅದು ಸರ್, ಜಾನಪದ ಕಲೆಗಳ ತವರೂರು ಅದು. 8th ಸ್ಟ್ಯಾಂಡರ್ಡ್ ತನಕ ನಾನು ಅಲ್ಲಿ ಓದಿದ್ದು. ಅದಾದಮೇಲೆ 9th ಮೈಸೂರು ಶಿಫ್ಟ್ ಆದ್ವಿ. ಏನಂದರೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಸಾಂಸ್ಕೃತಿಕ ಏರಿಯಾ. ಒಂದು ಸ್ಮಾಲ್ ಇನ್ಸಿಡೆಂಟಿಂದ ನಾನು ಮೈಸೂರಿಗೆ ಶಿಫ್ಟ್ ಆಗಿದ್ದು. ಏನಕ್ಕೆ ಅಂದರೆ ನನಗೆ ಇಂಗ್ಲೀಷ್ ಅಷ್ಟು ಫ್ಲೂಯೆಂಟಾಗಿ ಮಾತಾಡೋದಾಗಲಿ ಅಥವಾ ಯಾರ ಹತ್ರ ನಾನು ಧೈರ್ಯದಿಂದ ಮಾತಾಡೋದಾಗಲಿ ನನಗೆ ಅಷ್ಟಿರಲಿಲ್ಲ. ಫುಲ್ ಇಂಟ್ರೋವರ್ಟ್ ಆಗಿದ್ದೆ ಸರ್ ನಾನಾಗ. ನಾನು ಮಲೆಮಹದೇಶ್ವರ ಬೆಟ್ಟಕ್ಕೆ ಅವಾಗ ಹೋಗ್ತಿರ್ತೀವಿ. ಅಲ್ಲಿ ಅವಾಗ ಚಾಮರಾಜನಗರ DC ಒಬ್ರು ಇದ್ದರು, ಯಾರು ಕಾವೇರಿ ಅಂತ, ಕಾವೇರಿ ಅಮ್ಮ. ಅವರಿದ್ದಾಗ ಅವ್ರನ್ನ ಅಪ್ಪಂಗೆ ಕ್ಲೋಸ್ ಇದ್ದರು, ಬಿಕಾಸ್ ಅಪ್ಪ ಬಿಸ್ನೆಸ್ ಮಾಡ್ತಾರಲ್ಲ, ಹಾಗಾಗಿ ಅವ್ರು ಕ್ಲೋಸ್ ಇದ್ದರು. ಸೊ ಅಪ್ಪ ಬಾ ಮೀಟ್ ಮಾತಾಡಿಸ್ತೀನಿ ಅಂತ ಹೇಳಿದ್ರು. ಸೊ ನಾನು ಅಪ್ಪನ ತಂಗಿ ಎಲ್ಲ ಫ್ಯಾಮಿಲಿ ಹೋಗಿದ್ವಿ ನಾವು. ಮಾತಾಡ್ಸೋಕೆ ಕರೆದಾಗ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ. ನನಗೆ ಅರ್ಥ ಆಗ್ತಿದ್ದೆ, ಬಟ್ ನನಗೆ ರಿಪ್ಲೈ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು ನನಗೆ. ಸೊ ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಇನ್ ಫ್ರಂಟ್ ಆಫ್ ಹರ್. ನಾನು ಫುಲ್ ಅಳಕ್ಕೆ ಶುರು ಮಾಡಿದೆ. ಅವರು ಓಕೆ ಸಮಾಧಾನ ಮಾಡಿ, ಓಕೆ ಅವ್ರು ಕನ್ನಡದಲ್ಲಿ ಮಾತಾಡಿದ್ಮೇಲೆ ನನ್ನ ಪುಣ್ಯ, ನನ್ನ ಹೆಸರು ಪುಣ್ಯಶ್ರೀ ಅಂತ, ನನಗೆ ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಅಂತೆಲ್ಲ ಹೇಳಿದೆ. ಓಕೆ ಅಂತೇಳಿ ಅಪ್ಪನ ಜೊತೆ ಮಾತಾಡಿ ರೂಮಿಗೆ ಬಂದಮೇಲೆ, ಅಪ್ಪ ಯಾಕೆ ಹೇಳ್ತಿದ್ದೆ ನೀನು ಅವ್ರ ಮುಂದೆ ಅಂತ ಕೇಳಿದಾಗ, ಇಲ್ಲ ನಂಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೂ ಆಗಲಿಲ್ಲ ಅವ್ರ ಮುಂದೆ, ತುಂಬ ಕಷ್ಟ ಆಯ್ತು ನನಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಅಂದೆ. ಅದಕ್ಕೆ ಅಪ್ಪ ಓಕೆ ಅದಕ್ಕೆ ಅತ್ತೆ ಹೇಳಿದ್ರು, ಓಕೆ ಒಂದು ಕೆಲಸ ಮಾಡೋಣ, ಮೈಸೂರಿಗೆ ಶಿಫ್ಟ್ ಆಗಿ ಅಲ್ಲಿ ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್. ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲೇ, ಬಟ್ ಸ್ಟಿಲ್ ನನಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಹೌದು. ಸೊ ಮೈಸೂರಿಗೆ ಶಿಫ್ಟ್ ಆಗೋಣ, ಇಲ್ಲ ನಾನು ಮೈಸೂರು ಸೇರ್ಕೊತೀನಿ, ನಾನು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿ ಅಲ್ಲಿಂದ ನೆಕ್ಸ್ಟ್ ಡೇನೇ ಅಲ್ಲಿ ಮಲೆಮಹದೇಶ್ವರ ಬೆಟ್ಟದಿಂದ ಡೈರೆಕ್ಟ್ ಮೈಸೂರು ಮರಿಮಲ್ಲಪ್ಪ ಸ್ಕೂಲಿಗೆ ಬಂದು ನಾನು ಜಾಯ್ನ್ ಆಗಿದ್ದು. ಸೊ ಇದಿಷ್ಟು ನಾನು ಮೈಸೂರಿಗೆ ಬರೋದಕ್ಕೆ ಬ್ಯಾಕ್ ಸ್ಟೋರಿ ಇದ್ದಿದ್ದು. ಸೊ ಮೈಸೂರಿಗೆ ಬಂದು ಅಲ್ಲಿ ತುಂಬ ಇಂಗ್ಲೀಷ್ ಕಲಿತೆ ಅಂತ ನಾನು ಹೇಳಲ್ಲ, ನಿಜವಾಗ್ಲೂ ಇಲ್ಲ. ಓಕೆ ಲೈಕ್ ಒಂದು ಸ್ವಲ್ಪ ಯಾರು ಕೇಳಿದ್ರೆ ಕಾನ್ವರ್ಸೇಷನಲ್ಲಿ ಮಾತಾಡೋದು ಸ್ವಲ್ಪ ನಾನು ಕಲಿತೆ. ಅದಾದಮೇಲೆ ಬಟ್ ಸ್ಟಿಲ್ ನಾನು ಅಲ್ಲೂ ಕೂಡ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಅಂತೇನಿಲ್ಲ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಬಂದರೆ ಮಾತ್ರ ಎಕ್ಸ್ಟ್ರೋವರ್ಟ್ ಆಗಿದ್ದೆ ನಾನು. ಅದಾದಮೇಲೆ ನೆಕ್ಸ್ಟ್ ನನಗೆ ಕೌಸಲ್ಯ ಸುಪ್ರಾಜ ರಾಮ ಅಂತ ಒಂದು ಫಿಲಮ್ ಬಂತು. ಅದರಲ್ಲಿ ನನಗೆ ಒಂದು ಸ್ಮಾಲ್ ಸೈಡ್ ರೋಲ್ ಆಗಿ ಒಂದು ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಶಶಾಂಕ್ ಡೈರೆಕ್ಟರ್ ಅವರು. ಅಲ್ಲಿ ನನಗೆ ಸ್ಕ್ರಿಪ್ಟ್ ಕೊಟ್ಟರು. ನಾನು ಮಾಮೂಲಿ ಪಾಠ ಓದ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ನನಗೆ ಐಡಿಯಾ ಇಲ್ಲ ಇದೇ ರೀತಿ ಇಂಟೋನೇಷನ್ಸಲ್ಲಿ ಹೇಳಬೇಕು ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಹೇಳ್ಕೊಟ್ಟಾಗ ಅವ್ರು ಡೈರೆಕ್ಟರ್ ಅವ್ರಿಗೇನು ಪ್ರೆಷರ್ ಇರುತ್ತೆ ಅನ್ನೋದು ಬೈದ್ಬಿಟ್ರು ಅವರು. ಏನು ಹಿಂಗೆ ಮಾಡ್ತೀಯಮ್ಮ ನೀನು, ಕರೆಕ್ಟಾಗಿ ಅಷ್ಟು ಪಾಪ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ಕೊಡ್ತಾ ಇದ್ದಾರೆ ಅಂತ. ಸೊ ನನಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಎಲ್ಲರೂ ಇರೋರೆಲ್ಲರೂ ಅಲ್ಲಿ ಸೆಟ್ ಬಾಯ್ಸ್ ಎಲ್ಲರೂ ನನ್ನೇ ನೋಡ್ತಿದ್ದಾರೆ. ನನಗೆ ಒಂಥರ ಆಂಗ್ಸೈಟಿ ಫೀಲ್ ಆಗ್ತಿದೆ, ಎಲ್ಲ ನನ್ನೇ ನೋಡ್ತಿದ್ದಾರಲ್ಲಪ್ಪ, ನಾನು ಏನು ಮಾಡಲಿ ಅಂತ. ಆಮೇಲೆ ಅವರಿಲ್ಲ ಚೆನ್ನಾಗಿದ್ದಾಳೆ, ಕ್ಯಾಮ್ರಾ ಫೇಸ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಕ್ಲಾಸ್ ಸೇರಿಸಿ ನೋಡಿ ಅಂತಂದರು. ಅಲ್ಲಿಂದ ನಾನು ಮಂಡ್ಯ ರಮೇಶ್ ನಟನ ರಂಗಶಾಲೆಗೆ ಬಂದು ಜಾಯ್ನ್ ಆಗಿದ್ದು. ಸೊ ಮಂಡ್ಯ ರಮೇಶ್ ಸರ್ ತುಂಬಾ ಲೈಕ್ ಸಪೋರ್ಟಿವ್ ಆಗಿ, ಇಲ್ಲ ನಿನಗೇನೇನು ಬರುತ್ತೆ ನಿನಗೆ, ನಾನು ಇಂಜಿನಿಯರಿಂಗ್ ಓದ್ತಿದ್ದೀನಿ, ಇಂಜಿನಿಯರಿಂಗ್ ಫಸ್ಟ್ ಇಯರ್ ಇದ್ದೆ ನಾನು ಆಗ, ಇಂಜಿನಿಯರಿಂಗ್ ಓದ್ತಿದ್ದೀನಿ, ದಡ್ಡಿ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಏನು ಮಾಡ್ತೀಯ ನೀನು, ನಿಂದೇನೇ ಸ್ಪೆಷಾಲಿಟಿ ಇದೆ ಹೇಳು ಅಂತಂದರು. ಅದಕ್ಕೆ ನಾನು ಇಲ್ಲ, ನಾನು ಭರತನಾಟ್ಯಂ ಡ್ಯಾನ್ಸರ್, ನಾನು ಸಿಂಗಿಂಗ್ ಕ್ಲಾಸ್ಗೆ ಹೋಗ್ತೀನಿ, ಈ ರೀತಿ ಎಲ್ಲ ಹೇಳಿದೆ. ಓಕೆ ಆ್ಯಕ್ಟಿಂಗ್ ಅಂದರೆ ಸರ್ ನಂಗೆ ಆ್ಯಕ್ಟಿಂಗ್ ಬರಲ್ಲ, ಬಟ್ ನಾನು ಕಲಿತೀನಿ. ಸೊ ನಾನು ನಟನಾಗಿ ಏನಕ್ಕೆ ಸೇರಬೇಕು ಅಂತಂದರು. ನಂಗೆ ನಿಜವಲ್ಲೂ ಬ್ಲ್ಯಾಂಕ್ ಆವಾಗಲೂ ಕೂಡ, ಏನಕ್ಕೆ ಸೇರ್ತೀನಿ ನಾನು. ಸೊ ನಾನು ಕನ್ನಡ ನಾನು ಸ್ಪಷ್ಟವಾಗಿ ಮಾತಾಡಬೇಕು, ಬಿಕಾಸ್ ಚಾಮರಾಜನಗರದವರು ಕನ್ನಡ ತುಂಬ ಸ್ಪೀಡಾಗಿ ಮಾತಾಡ್ತಾರೆ, ತುಂಬ ಸ್ಪೀಡಾಗಿ. ಅಂದರೆ ಚಾಮರಾಜನಗರದವ್ರಿಗೆ ಬಿಟ್ಟು ಹೊರಗಡೆ ಅವ್ರು ಯಾರು ಕೇಳಿಸ್ಕೊಂಡ್ರೆ ಸ್ವಲ್ಪ ವರ್ಡ್ಸ್ ಅರ್ಥ ಆಗ್ಬೋದು, ಅಷ್ಟು ಸ್ಪೀಡಾಗಿ ಮಾತಾಡ್ತಾರೆ. ಸೊ ನಾನು ಕನ್ನಡ ನಿಧಾನಕ್ಕೆ ಸ್ಪಷ್ಟವಾಗಿ ಮಾತಾಡೋಕೆ ಕಲಿಬೇಕು. ನಾನು ಫಸ್ಟು ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬರಬೇಕು. ಜನಕ್ಕೆ ಮಾತಾಡೋಕ್ಕೆ ನನಗೆ ಸ್ವಲ್ಪ ಅಂದರೆ ನನಗೆ ಎಕ್ಸ್ಟ್ರೋವರ್ಟ್ ಆಗಿ ನಾನು ಮಾತಾಡಬೇಕು, ಈ ರೀತಿ ಎಲ್ಲ ಹೇಳಿದೆ ನಾನು. ಓಕೆ ಅಂಥೇಳಿ ಅಲ್ಲಿ ಜಾಯ್ನ್ ಆಗಿದ್ದು. ಅಲ್ಲಿ ನಾನು ಒನ್ ಇಯರ್ ಕಂಪ್ಲೀಟ್ ಡಿಪ್ಲೊಮೊ ಕೋರ್ಸ್ ಮುಗಿಸಿ 2 ಇಯರ್ಸಲ್ಲಿ ರೆಪರ್ಟ್ರಿ ಆಗಿ ತಂಡದಲ್ಲಿ ನಾನು ಅಲ್ಲಿದ್ದೆ. ಸೊ ಅಲ್ಲಾಗಿ ನಿಜವಾಗ್ಲೂ ನಾನು ಹೇಳ್ತೀನಿ ಸರ್, ನಿಮ್ಮ ಜೊತೆ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಅದು ನಿಜವಾಗ್ಲೂ ಕ್ರೆಡಿಟ್ ಗೋಡ್ಸು ನಟನ ರಂಗಶಾಲೆ ಮಂಡ್ಯ ರಮೇಶ್ ಸರ್, ಮತ್ತು ಅಲ್ಲಿರೋರ ಮಗಳು ದಿಶಾ ರಮೇಶ್ ಆಗಲಿ ಅಥವಾ ಪ್ರಿನ್ಸಿಪಲ್ ಮೇಘ ಸಮೀರ್ ಸರ್, ನಿಜವಾಗ್ಲೂ ಹಾರ್ಡ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ.
ಎಷ್ಟು ನಾನು ಅಟ್ಲೀಸ್ಟ್ ಸ್ವಲ್ಪ ನಾನು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ, ಧೈರ್ಯವಾಗಿ ಕೂತ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ಹೋಗಿ ನಾನು ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ತೀನಿ, ಯಾರ ಜೊತೆ ಆದರೂ ಮಾತಾಡ್ತೀನಿ ಅಂದರೆ ನಿಜವಾಗ್ಲೂ ಅದು ಮಂಡ್ಯ ರಮೇಶ್ ಸರ್ ಮತ್ತು ರಂಗ ಶಾಲೆ. 2 ಇನ್ಸಿಡೆಂಟ್ ನೋಡಿ ನಿಮ್ಮದ್ರಲ್ಲಿ. ಒಂದು ಇಂಗ್ಲೀಷ್ ಕಲಿಬೇಕು ಅಂತ ಮೈಸೂರಿಗೆ ಬರೋದು, ಚೆನ್ನಾಗಿ ಕನ್ನಡ ಮಾತಾಡಬೇಕು, ಅದರಲ್ಲೂ ತುಂಬ ಕಾನ್ಫಿಡೆಂಟಾಗಿ ಮಾತಾಡಬೇಕು ಅಂತ ಹೇಳಿ ನಟನೆ ಶಾಲೆಗೆ ಸೇರೋದು. ಎಲ್ಲವೂ ಪರಿಸ್ಥಿತಿ ಮಾಡಿಸ್ಕೊಂತ ಹೋಗ್ತಾ ಇದೆ. ಹೌದು ಹೌದು. ನಿಮ್ಗೆ ಏನಾರು ಏಮ್ ಇದೆಯಾ, ಇದು ಮಾಡ್ಬೇಕಪ್ಪ, ನಾನು ಹಿಂಗಿರ್ಬೇಕಪ್ಪ, ಹಿಂಗಿರ್ಬೇಕಾಗಿತ್ತು, ಅಥವಾ ಮನೇಲಿ ನೀನು ಹಿಂಗಾಗಮ್ಮ? ಇಲ್ಲ ಸರ್, ಖಂಡಿತ ಇಲ್ಲ. ನಮ್ಮ ಮನೇಲಿ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್. ಯಾರಿಗೆ ಸಿಗ್ತಾರೆ ಈ ರೀತಿ ಪೇರೆಂಟ್ಸ್ ಅಂತ ಗೊತ್ತಿಲ್ಲ. ನನಗಂತೂ ದೇವರು ನನಗೆಲ್ಲ ಕಡೆಯಿಂದ ನನಗೆ ಒಳ್ಳೇದೇ ಮಾಡ್ಕೊಬಂದಿದೆ. ನನಗೆಲ್ಲೂ ಸಫರ್ ಮಾಡಿದ್ದೀನಿ ಹತ್ರ ಏನಿಲ್ಲ. ನಿನ್ನೆ ಇಂಜಿನಿಯರಿಂಗ್ ಓದ್ತೀಯಾ, ಓದು. ನಿನ್ನೆ PU ಅಲ್ಲಿ ನಾನು ಫಸ್ಟು ಕಾಮರ್ಸ್ ತೊಗೊಳ್ತೀನಿ ಅಂತಿದೆ, ತಗೋ. ನೆಕ್ಸ್ಟ್ ಅಲ್ಲಿ ಕಾಲೇಜ್ ಗೇಟ್ ಒಳಗೆ ಹೋಗ್ಬೇಕು ಜಾಯ್ನ್ ಆಗಲಿಕ್ಕೆ, ಅವಾಗ ಅಪ್ಪ ಇಲ್ಲ ನಾನು ಸೈನ್ಸ್ ತಗೊತೀನಿ ಪಪ್ಪ. ಅಲ್ಲಿವರೆಗೂ ನಾನು ಕಾರಲ್ಲಿ ಬರ್ತಾ ಇಲ್ಲ, ನಾನು ಕಾಮರ್ಸ್ ತಗೊಳ್ಳೋದು. ಯಾಕಂದರೆ ನನ್ನ ಕಸಿನ್ಸ್ ಅಕ್ಕ ಮನೆಗೆ ಹೋಗೋಷ್ಟೊಳಗೆ ಅಪ್ಪ ನಾನು ಆರ್ಟ್ಸ್ ತೊಗೊಂತೀನಲ್ಲ. ಇಲ್ಲ ಅವಾಗಲೂ ಓಕೆ ಅಂದಿರೋ ಗೊತ್ತಿಲ್ಲ. ಯಾಕಂದರೆ ನನ್ನ ಕಸಿನ್ ಅಕ್ಕ ಇದ್ದಾರೆ, ಡಾಕ್ಟರ್ ಓದೋದು. ಅವ್ರ ಬುಕ್ಕೆಲ್ಲ ನೋಡಿ ನನಗೆ ತಲೆ ತಿರುಗಿ ಬರೋದು ಸರ್. ನಾನು ಅಷ್ಟು ತುಂಬ ಚೆನ್ನಾಗಿ ಓದ್ತೀನಿ ಅಂತಲ್ಲ, ಆ್ಯಾವ್ರೇಜ್ ಸ್ಟೂಡೆಂಟ್ ನಾನು, ತುಂಬ ಆ್ಯಾವ್ರೇಜ್ ಸ್ಟೂಡೆಂಟ್ ನಾನು. ಅವ್ರ ಬುಕ್ ನೋಡ್ತಾ ಇದ್ರೆ ಡಾಕ್ಟರ್ ಅಲ್ಲ ಅವಳು ಓದ್ತಿರೋದು, ಇಷ್ಟಿಷ್ಟು ಬುಕ್ ಇರುತ್ತೆ ಅವಳು ನೀಟ್ ಎಲ್ಲ ಓದೋದಕ್ಕೆಲ್ಲ ಮಾಡೋದಕ್ಕೆ. ನನಗೆ ಅವಳು ನೋಡಿ ರೂಮ್ಗೆ ಹೋಗೋದಿಲ್ಲ ಸರ್. ರೂಮ್ಗೆ ಹೋದರೆ ಕಂಪ್ಲೀಟ್ ಎಲ್ಲ ಬರೆದು ಅಂಟಿಸ್ಕೊಂಡಿರ್ತಾಳೆ, ಜೆರಾಕ್ಸ್ ಮಾಡಿ ಅನ್ಸ್ಕೊಂಡು. ನಾನು ನೋಡಿ ನಿನ್ನ ರೂಮ್ಗೆ ಬರಲ್ಲ ಮಾರೈತಿ ನಾನು, ನನ್ನ ಪಡಿ ನನಗೆ ನಿನ್ನ ಮನೆಗೆ ಲೈಬ್ರರಿಗೆ ಬಂದಂಗಿದೆ. ಸೊ ಅವರು ಓದೋದು ರೀತಿ ನೋಡಿ ನನಗೆ ಓದೋದ್ರ ಮೇಲೆ ಇನ್ನೂ ಇಂಟ್ರೆಸ್ಟ್ ಕಮ್ಮಿ ಆಗೋಯ್ತು. ಅದಕ್ಕೆ ನಾನು ಕಾಮರ್ಸ್ ತಗೊತೀನಿ ನಾನು ಅಂತ. ಸೊ ಆಮೇಲೆ ಅದೇನು ಅನ್ನಿಸ್ತು ಗೊತ್ತಿಲ್ಲ, ಇಲ್ಲ ನಾನು ಸೈನ್ಸ್ ತಗೊತೀನಿ ನಾನು. ಮತ್ತೆ ಸೈನ್ಸ್ ತಗೊಳಕ್ಕೆ ಒಂದೇ ಒಂದು ರೀಸನ್ ಏನಂದರೆ, ನಾನು 9th ಓದಬೇಕಾದ್ರೆ ಅಭಿನಂದನ್ ವರ್ತಮಾನ್ ಇಂಡಿಯನ್ ಏರ್ಫೋರ್ಸ್ದು ಇದರಲ್ಲಿದ್ದಾಗ ಅವರು ಪಾಕಿಸ್ತಾನಿಗೆ ಹೋಗಿ ಸಿಗಾಕೊಂಡಿರ್ತಾರೆ. ಅದು ನರೇಂದ್ರ ಮೋದಿ ಅವರೆಲ್ಲ ಅದೇನೇನೋ ಆಗಿ ಬಿಡಿಸ್ಕೊಂಡು ಬಂದಿರ್ತಾರೆ ಪಾಕಿಸ್ತಾನಿಂದ ಅವ್ರನ್ನ. ಅವ್ರು ಪೈಲಟ್, ಅವರು ವಿಂಗ್ ಕಮಾಂಡರ್ ಆಗಿರ್ತಾರೆ. ಸೊ ನಾನು ಅದು ನೋಡಿ, ಇಲ್ಲಪ್ಪ ನಾನು ಇಂಡಿಯನ್ ಏರ್ಫೋರ್ಸ್ಗೆ ಹೋಗ್ತೀನಿ ನಾನು, ಬಿಕಾಸ್ ನಾನು ಈ ಫೀಲ್ಡಿಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಇಂಡಿಯನ್ ಏರ್ಫೋರ್ಸ್ ನಾನು ಹೋಗ್ತೀನಿ ನಾನು ಇಂಡಿಯನ್ ಏರ್ಫೋರ್ಸ್ಗೆ. ಅಪ್ಪ ಲೈಕ್ ಅವನೋಗಿ ಸಿಗಾಕೊಂಡಿದ್ದಾನೆ ಮರೈತಿ ಪಾಕಿಸ್ತಾನ್ಗೆ, ನಿನಗೋದ್ರೆ ಬಿಡ್ತಾರ ಅಲ್ಲಿ? ಇಲ್ಲ, ಅವ್ನು ಸಿಗಾಕೊಂಡಿರೋದು ನೋಡಿ ನಾನು ಹೋಗಬೇಕು ನಾನು ಇಂಡಿಯನ್ ಏರ್ಫೋರ್ಸ್ಗೆ ಅಂತ. ಸೊ ನಾನಲ್ಲಿ ಚೆಕ್ ಮಾಡಬೇಕಾದ್ರೆ ಕಾರಲ್ಲಿ ಬರ್ತಾ ಚೆಕ್ ಮಾಡಿದೆ. ಸೊ ಅಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಕಂಪಲ್ಸರಿ ಅಂತ ಬಂತು. ಸೊ ನಾನು ಗೇಟ್ ಒಳಗೆ ಹೋದ ತಕ್ಷಣ ಅಪ್ಪ ನಾನು ಸೈನ್ಸ್ ತಗೊತೀನಿ. ನಮ್ಮ ಆಯ್ಕೆ ನಮ್ಮ ಕೈಲಿರುತ್ತೆ, ಅದರಲ್ಲೂ ಪೇರೆಂಟ್ಸ್ ಪ್ರೋತ್ಸಾಹ ಇದೆಯಲ್ಲ, ಅದು ಭಾರಿ ಮುಖ್ಯ ಆಗುತ್ತೆ ಅನ್ನೋ ವಿಚಾರ. ಈ ಸೀರಿಯಲ್ ಘಟನೆಗಳನ್ನು ಹೇಳ್ತಾ ಹೋಗಿ, ನೀವು ಮೊದಲ ದಿನ ಹೋದಾಗ ಮೇಡಮ್, ಸಿನಿಮಾ ಒಂದು ಆಟ ಮುಗಿದೋಗ್ಬಿಡುತ್ತೆ, ಸೀರಿಯಲ್ ಪ್ರತಿದಿನದ ಆಟ, ಪ್ರತಿದಿನ. ಅದರಲ್ಲೂ ನೀವು ಮಾಡ್ತಿರೋದು ತುಂಬ ಭಕ್ತಿ ಮಾರ್ಗದ ಸೀರಿಯಲ್ಲು. ಆ ಇಡೀ ಸೆಟ್ಟೇ ಒಂಥರ ಭಕ್ತಿಯ ಒಂದು ಪರಾಕಾಷ್ಠೆಯಲ್ಲಿ ಮೆರಿತಾರ ಸೆಟ್ಟು. ಹೆಂಗೆ ಸರಿ, ಹೆಂಗೆ ಅಂದರೆ ನಾನು ಫಸ್ಟ್ ಡೇ ಶೂಟ್ ಹೋಗೋಕ್ಕಿಂತ ಒಂದು ಹಿಂದಿನ ದಿನ ನಾನು ಈ ಕಾಸ್ಟ್ಯೂಮ್ ಹಾಕಬೇಕು ಅಂದರೆ ಈ ರೀತಿ ನಿಮ್ಮ ಗೆಟಪ್ ಇರುತ್ತೆ. ಫಸ್ಟ್ ಇಂಟ್ರೊಡಕ್ಷನ್ಸ್ನಲ್ಲ. ಸೊ ಆಫೀಸಲ್ಲಿ ಎಲ್ಲ ರೆಡಿಯಾಗಿ ವಿತ್ ಮೇಕಪ್ ಎಲ್ಲ ಆಗಿ ಒಂದು ಚಾನಲ್ಗೆ ಕಳಿಸಿ ಅದು ಓಕೆ, ಈ ರೀತಿ ಪ್ರೋಸೆಸ್ ಆಯ್ತು ನಂದು. ಅಂದರೆ ಶೂಟ್ ಹಿಂದಿನ ದಿನ, ಕರೆಕ್ಟ್ ಹಿಂದಿನ ದಿನ. ಸೊ ಅದಾಗಿ ಫಸ್ಟ್ ಡೇ ಶೂಟ್ ನಂದಾಗಿದ್ದು ಕನಕಪುರದಲ್ಲಿ ಬೆಟ್ಟದ ಮೇಲಾಯಿತು. ಸಾರಿ, ಅದು ಬೆಟ್ಟದ ನೇಮ್ ನಾನು ಮರ್ತೋಗಿದೆ. ಕನಕಪುರ ಅಂದರೆ ಬೆಟ್ಟ ಬಿಡಿ ಹೋಲಿ. ಸೊ ಕನಕಪುರದಲ್ಲಿ ಬೆಟ್ಟದ ಮೇಲೆ ಶೂಟ್ ಆಯಿತು. ಸೊ ಫಸ್ಟ್ ನನಗೆ ಶೂಟಲ್ಲಿ ಹೋದ ತಕ್ಷಣ ಕ್ಯಾಮ್ರಾಗೆಲ್ಲ ನಮಸ್ಕಾರ ಮಾಡಿ, ನವಿಕೃಷ್ಣ ಸರ್ ನಮಸ್ಕಾರ ಮಾಡೋಕೆ ಹೋದರೆ ಅಪ್ಪ ನಮಸ್ಕಾರ ಮಾಡಿಸ್ಕೊಳ್ಳಿಲ್ಲ. ಇಲ್ಲ ನೀವು ಅಪ್ಪ ಅಮ್ಮ ನಮಸ್ಕಾರ ಮಾಡೋ ಸಾಕು ಅಂತ ಹೇಳಿದ್ರು. ಸೊ ಸರ್ ಹೋದ ತಕ್ಷಣ ನನಗೆ ಫಸ್ಟ್ ಸೀನ್ ಏನು ಅಂತ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ಫಸ್ಟ್ ಏನು ಮಾಡಬೇಕಂತ ಗೊತ್ತಿಲ್ಲ. ಪಾಪ ಸರ್ ಬಂದು ನನಗೆ ಈ ರೀತಿ ನಡ್ಕೊಂಡು ಬರ್ತಿರ್ತೀಯ, ಸೊ ಇರುವೆ ಹಿಂಗೆ ಹೋಗ್ತಿರುತ್ತೆ, ಕಾಲಿಡಕ್ಕೆ ಹೋಗ್ತೀಯ, ಸೊ ಎತ್ಕೊಂತೀಯ ತಕ್ಷಣ. ಅಂದರೆ ಫಸ್ಟ್ ನನಗೆ ಅದೇ ಶೂಟ್ ಆಗಿದ್ದು, ಫಸ್ಟ್ ಸೀನ್ ನನಗೆ ಶೂಟ್ ಆಗಿದ್ದು. ಹಿಂಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನನಗೆ ಭಯ, ಯಾಕಂದರೆ ಕೇಳಿದ್ದೆ ನಾನು ತುಂಬ ಡೈರೆಕ್ಟರ್ಸ್ ಬೈತಾರೆ ಒಂಚೂರು ತಪ್ಪಾದರೆ, ಒಂದು ಡೈಲಾಗರು ಹೇಳಿದ ತಕ್ಷಣ ಮತ್ತೆ ತುಂಬ ಟೇಕ್ಸ್ ತಗೊಂಡ್ರೆ ಬೈತಾರೆ, ಈ ರೀತಿ ಎಲ್ಲ ಅಪ್ಪ ಕೇಳಿದ್ದೆ ನಾನು. ಮತ್ತು ತುಂಬ ಸೀರಿಯಸ್. ಅವ್ರಿಗೆ ಹೆಂಗೆ ಗೊತ್ತಂತೆ ಸರ್? ಯಾರಿಗೆ? ನಿಮ್ಮ ತಂದೆಯವರಿಗೆ? ಸರ್ ತಂದೆಯವ್ರಿಗೆ ಅಂದರೆ ಸರ್ ಅಪ್ಪಂಗೆ ಸ್ವಲ್ಪ ಅಂದರೆ ಕಾಂಟ್ಯಾಕ್ಟ್ ಇದೆ, ಅಂದರೆ ಸಿನಿಮಾ ರಂಗದ ಟಚ್ ನಂಟಿದೆ. ಆ ನೆಂಟ್ರೆ ಬಂದಿರಲಿ. ಹೌದು, ಅವರು ಚಿಕ್ಕವರಿದ್ದಾಗ ಅಪ್ಪಂದು ಕರ್ಲಿ ಹೇರ್ಸ್ ತುಂಬ ಗುಂಗುರು ಕೂದಲು ಅಪ್ಪಂಗೆ. ಸೊ ಇವ್ರು ಅಂಬರೀಷ್ ಯಾವುದೊಂದು ಫಿಲಮಲ್ಲಿ, ಸೊ ನೀನು ನಾನು ಆಪೋಸಿಟಾಗಿ ವಿಲನ್ ಮಾಡೋನು, ವಿಲನ್ ಚೆನ್ನಾಗಿ ಕಾಣ್ತೀಯಾ, ಬಾರೋ ನನ್ನ ಜೊತೆ ಅಂತ ಕರೆದ್ರಂತೆ. ಇವರು ಎದುರುಕೊಂಡು, ಅಂದರೆ ಅಂಬರೀಷ್ ಅವ್ರದ್ದು ಗೊತ್ತಲ್ಲ ಟೋನ್ ಹೆಂಗಿರುತ್ತೆ ಅಂತ, ಇವ್ರು ಎದುರುಕೊಂಡು ಓಡಿ ಬಂದ್ಬಿಟ್ಟಿದ್ದಾರೆ. ನಾನು ಅಪ್ಪಂಗೆ ಹೇಳಿವೆ, ಅಪ್ಪ ನೀವು ಹೋಗಿದ್ರೆ ನನಗೆ ಇನ್ನೂ ಈಸಿ ಆಗ್ತಿತ್ತಲ್ಲ ಪಾಪ ನೀವು ಅಂತ.
ಈವನ್ ಸರ್ ನಾನು ಯಾವುದೇ ಲೈಕ್ ನಂಗೆ ಆಫರ್ಗಳು ಬಂದಾಗ ಯಾವ್ದಾದ್ರು ಫಿಲಮ್ ಆಫರ್ಸ್ ಸೀರಿಯಲ್ ಯಾವುದೇ ಬಂದರು ಆಫರ್ ಬಂದರು ನಾನು ಸ್ಟೋರಿ ಕೇಳೋಕ್ಕೋ ಅಥವಾ ಆಫೀಸ್ಗೆ ಏನಾದ್ರು ಮೀಟ್ ಮಾಡೋಕ್ಕೋ ಅಥವಾ ನಾನು ಅಪ್ಪನ ಕರ್ಕೊಂಡು ಹೋಗ್ತೀನಿ. ಅಪ್ಪ ಬಂದೇ ಬರ್ತಾರೆ ನನ್ನ ಜೊತೆ, ಅಮ್ಮ ಜೊತೆಗೆ ಅಪ್ಪ ಬಂದರೂ ಕೂಡ ಒಂದೊಂದ್ಸಲ ಅಮ್ಮ ಬರ್ತಾರೆ, ಇಲ್ಲಾಂದರೆ ಅಮ್ಮ ಬರೋಲ್ಲ, ನಾನು ಅಪ್ಪ ಇಬ್ಬರೇ ಹೋಗ್ತೀವಿ. ಹೋದಾಗೆಲ್ಲ ಪ್ರತಿ ಡೈರೆಕ್ಟರು ಪ್ರೊಡ್ಯೂಸರ್ ಯಾರೇ ಇದ್ರು ಕೂಡ ಸರ್ ನೀವು ವಿಲನ್ ಕ್ಯಾರೆಕ್ಟರ್ ಮಾಡ್ತೀರ, ನೀವು ಮಾಡ್ಬೋದಲ್ಲ. ಸೊ ನನಗೆ ಹಿಂಗೆ ಫೀಲ್ ಆಗುತ್ತೆ ಅಂದರೆ ನನ್ನ ತಾನೇ ಕರೆದಿರೋದು, ನಮ್ಮ ಅಪ್ಪನ ಕೇಳ್ತಿದಾರಲ್ಲ, ಅವ್ನು ಕೆಲಸ ಮಾಡಿಯಪ್ಪ ನೀವೇ ಇಂಡಸ್ಟ್ರಿಗೆ ಹೊಟ್ಟೋಗಿ ನಾನು ನಿಮ್ಮ ಅಸಿಸ್ಟೆಂಟಾಗಿ ಬಂದ್ಬಿಡ್ತೀನಿ ಅಂತ ಹೇಳ್ತೀನಿ ನಾನು. ನಿಮ್ಮ ಡೇಸ್ ನೋಡ್ಕೊಂತೀನಪ್ಪ. ಸೊ ಆ ರೀತಿ. ಸೊ ಅಪ್ಪಂಗೆ ಸ್ವಲ್ಪ ಗೊತ್ತಿತ್ತು ಬೈತಾರೆ ಹಂಗೆ ಹಿಂಗೆ ಅಂತ. ಮತ್ತು ಅದೇ ಹೇಳಿದ್ನಲ್ಲ ಕೌಶಲ್ಯ ಸುಪ್ರಜರಾಮದಲ್ಲಿ ಹಿಂಗೆ ಬೈದ್ಬಿಟ್ಟಿದ್ರು ಅಂತ. ಸೊ ಅದೊಂದು ನಂಗೆ ತಲೆಯಲ್ಲಿತ್ತು, ಓಕೆ ನಾನು ಬೈಸ್ಕೊಬಾರ್ದು ಯಾವುದೇ ಕಾರಣಕ್ಕೂ, ನೀಟಾಗಿ ಮಾಡಬೇಕು ಅಂತ. ಸೊ ಎಲ್ಲ ನೀಟಾಗಿ ಮಾಡ್ತೀನಿ. ಅವ್ರು ಡೈಲಾಗ್ ಹೇಳಿದ ತಕ್ಷಣ ನಾನು ಹೇಳ್ತಿದ್ದೀನಿ ಡೈಲಾಗ್ನ, ಈ ರೀತಿ ಎಲ್ಲ ಆಯಿತು. ಸರ್ ತುಂಬ ಸಪೋರ್ಟಿವ್ ಆಗಿದ್ದರು ನವೀನ್ ಕೃಷ್ಣ ಸರ್. ಪ್ರತಿಯೊಂದು ಏನೇ ಇದ್ರು ಹಿಂಗೆ ಮಾಡಬೇಕು, ಹಿಂಗೆ ಎಕ್ಸ್ಪ್ರೆಷನ್ಸ್ ಬರಬೇಕು. ನಾನು ಗೊತ್ತಿತ್ತಲ್ಲ ಸರ್ ನಾನು ಫಸ್ಟಿಂದ ಮಾಡ್ತೀರಾ ಅಂತ. ನನಗೆ ಅಂತ ಅಲ್ಲ, ಆಲ್ರೆಡಿ ಅಂದರೆ ನನ್ನ ಯಾರು ಸೀನಿಯರ್ಸ್ ಇರ್ತಾರೆ ಅವರು ಕೂಡ ಎಕ್ಸ್ಪ್ಲೇನ್ ಮಾಡೋರು, ಪ್ರತಿಯೊಂದು ಸೀನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡೋರು. ಸೊ ತುಂಬ ತಾಳ್ಮೆಯಿಂದ ಹೇಳ್ಕೊಡ್ತಿದ್ರು ಪಾಪ. ನಾವು ಮತ್ತೆ ಎಷ್ಟೇ ಟೇಕ್ಸ್ ತೊಗೊಂಡ್ರು ಕೂಡ ಇಟ್ಸ್ ಓಕೆ, ತಾಳ್ಮೆಗಿರಿ, ನೀವು ಫಸ್ಟು ಬ್ರೀತ್ ಮಾಡಿ, ಫಸ್ಟ್ ಕೂಲ್ ಡೌನ್ ಆಗಿ ನೀವು ಆಮೇಲೆ ಹೇಳಿ ಅಂತ ಹೇಳೋರು. 5 minutes ಟೈಮ್ ಬೇಕಾ ನಿಮಗೆ ಅಂತ ಕೇಳೋರು. ಅವರು ತುಂಬ ಸ್ಟ್ರೆಸ್ ಇರ್ತಿತ್ತು ಪಾಪ, ಇಷ್ಟು ಸೀನ್ಸ್ ಕವರ್ ಮಾಡಬೇಕು ಅಂತ. ಬಟ್ ಸ್ಟಿಲ್ ಅವರು ಓಕೆ ನಿಧಾನಕ್ಕೆ ಮಾಡಿ ಅಂತ ಹೇಳ್ತಿದ್ರು. ಮತ್ತು ನಾವು ತುಂಬ ಟೇಕ್ಸ್ ಏನೋ ತೊಗೊಂಡ್ರೆ ಕಾನ್ಸಂಟ್ರೇಟ್ ಮಾಡಿ ಯಾಕೆ ಏನಾಯಿತು ಅಂತ ಹೇಳೋರು. ಅಷ್ಟು ಹೇಳಿದ ತಕ್ಷಣ ಓ ಇಲ್ಲ ತುಂಬ ಟೇಕ್ಸ್ ತಗೋತಾ ಇದ್ದೀನಿ ಅಂತ ಗೊತ್ತಾಗ್ತಿತ್ತು ನಿಮಗೆ. ಸೊ ತುಂಬ ಸಪೋರ್ಟಿವ್ ಆಗಿದ್ದರು. ಫಸ್ಟ್ ಡೇ ಅದೇ ಸರ್ ಕಂಪ್ಲೀಟ್ ಒಂದು ಇಂಟ್ರೊಡಕ್ಷನ್ ಸೀನೇ ಆಯಿತು. ಕಂಪ್ಲೀಟ್ ನೀವು ಫಸ್ಟ್ ನೋಡಿರ್ತೀರ, ಬಿಂದಿಗೆ ಹಿಡ್ಕೊಂಡು ಕಲ್ಯಾಣಿಗೆ ಇಳಿಯೋದು, ಇರುವೆ ಜೊತೆ ಮಾತಾಡೋದು, ನನ್ನ ಫ್ರೆಂಡ್ ಮದುವೆ ಸೀನ್ ಇರುತ್ತೆ ಅಲ್ಲೋಗಿ. ಇದೊಂದು ಇನ್ಸಿಡೆಂಟ್ ಏನಂದರೆ, ನನಗೆ ಹಾ ಮತ್ತು ಆಕಾರ ಸ್ಟಾರ್ಟಿಂಗ್ ನೀವು ಅಬ್ಸರ್ವ್ ಮಾಡಿದರೆ 5 episodes ಸಮಥಿಂಗ್ ಏನೋ, ಅವಾಗ ಹಾ ಮತ್ತು ಆಕಾರ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಸೊ ಆ ಕಡೆ ಸ್ವಲ್ಪ ಹಾ ಮತ್ತು ಆ ಫ್ಲೋಲ್ಲಿ ಹಂಗೆ ಬಂದುಬಿಡುತ್ತೆ. ನಾನು ಹಾ ಅನ್ನೋ ಆ ಕಡೆ ಆ ಅಂತಿದ್ದೆ, ಆ ಅನ್ನೋ ಕಡೆ ಹಾ ಅಂತಿದ್ದೆ. ಸೊ ಹೇಳಿ ಅನ್ನೋಕ್ಕೆ ಹೇಳಿ ಅಂತನೂ ಈ ರೀತಿ ಹೇಳ್ತಿದ್ದೆ. ಸೊ ಫಸ್ಟ್ ಡೇ ತುಂಬ ಸೀನ್ಸ್ ಕವರ್ ಮಾಡಬೇಕಾಗಿದ್ದ ಕಾರಣ ಅದು ಹಂಗೆ ಹೊರಟೋಯ್ತು ಫ್ಲೋ ಅಲ್ಲಿ. ಸೊ ಸಂಜೆ ನನಗೆ ಅಂದರೆ ಕಂಪ್ಲೀಟ್ ನೈಟ್ 9-10 ತನಕ ಆಯಿತು ಶೂಟು. ಸೊ ನೆಕ್ಸ್ಟ್ ಶುಕ್ರವಾರ ನನಗೆ ಫಸ್ಟ್ ಡೇ ಶೂಟ್ ಆಗಿದ್ದು. ಸ್ಯಾಟರ್ಡೆ ನನಗೆ ಕಾಲ್ ಬಂತು ಸುಖದರ ಸರ್ ಕಡೆಯಿಂದ, ಪುಣ್ಯ ನೀನೊಂದು ವಿಡಿಯೋ ಕಳಿಸ್ತೀನಿ ನೋಡು, ಅದರಲ್ಲಿ ಹಾ ಮತ್ತು ಹಾಕಾರ ಸ್ವಲ್ಪ ಹೋಗಿದೆ ಅಬ್ಸರ್ವ್ ಮಾಡು ಅಂತ. ನನಗೆ ಹೆಂಗೆ ಮಕ್ಕ ಅಂದರೆ ಫುಲ್ ಒಂಥರ ಹೆಂಗೆ ಅಜೀಬ್ ಫೀಲ್ ಆಯ್ತು ಅಂದರೆ, ಅಯ್ಯೋ ಇಷ್ಟೊಂದು ಅಲ್ಲಿ ವಿಡಿಯೋ ನೋಡ್ತೀನಿ ಸರ್, 1-2 ಕಡೆ ಅಲ್ಲ ಸರ್ ನಾನು ಹೇಳಿರೋದು, ಎಲ್ಲ ಕಡೆ ಏನು ಹೋಯ್ತಾ ಅನ್ನಕ್ಕೆ ಹೋಯ್ತಾ ಅಂತ ತುಂಬ ಕಡೆ ಇರುತ್ತೆ ಹೇಳಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ಡೇ ಶೂಟ್ಗೆ ಹೋದಾಗ ನವೀನ್ ಕೃಷ್ಣ ಸರು ಹಾ ಮತ್ತು ಹಾ ಮತ್ತು ಆಕಾರ ಇದ್ದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಸರಿ ಸರ್ ಕೊಡ್ತೀನಿ ಅದು. ಬಟ್ ನೆಕ್ಸ್ಟ್ ಡೇಲಾಗ್ ನಾನು ಅದೇ ರೀತಿ ಹೇಳಿದೆ ರಿಪೀಟು. ಸೊ ಅವಾಗ ಮತ್ತೆ ಸರ್ ಕಟ್, ಅದು ಆಲ ಹಾ ಹಿಂಗೆ ಹೇಳ್ಕೊಡ್ತಿದ್ರು. ಅದು ಹೇಳಕ್ ಹೋಗಿ ಡೈಲಾಗ್ ಮರ್ತು ಹೋಗುತ್ತೆ ಅಲ್ವಾ? ಹೌದು, ಬಿಕಾಸ್ ಅದು ಹಾ ಮತ್ತೆ ಆಕಾರದ ಮೇಲೆ ಇರುತ್ತಲ್ಲ. ಸೊ ಅದು ಹೇಳಿದ ತಕ್ಷಣ ನೆಕ್ಸ್ಟ್ ಡೇದಾಗ ಮರ್ತೋಗ್ತಿತ್ತು. ಅಯ್ಯಯ್ಯೋ ಆ ಡೈಲಾಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲಿ ಹಾ ಮತ್ತೆ ಆಕಾರ ಹೊರಟೋಗ್ತಿದೆ ಕಂಪ್ಲೀಟ್. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಿದೆ. ಸೊ ಹಂಗೆ ನನ್ನ ತಿದ್ದಿ. ಎಷ್ಟು ದಿನ ನೀವು ಈ ಶೂಟಿಂಗಲ್ಲಿ ಭಾಗವಹಿಸ್ತೀರಿ? ಕಂಪ್ಲೀಟ್ 9 months. 9 ತಿಂಗಳು ಈ ಪಾತ್ರವನ್ನು ನಿಭಾಯಿಸೋದಿದೆಯಲ್ಲ, ಮನೆಗೆ ಹೋದ ನಂತರ ಹೆಂಗಿರ್ತಿದ್ರು ಪುಣ್ಯ? ನಾನು ಹೆಂಗೆ ಅಂದರೆ ಕಟ್ ಅಂತ ಮೇಕಪ್ ರಿಮೂವ್ ಮಾಡಿದ ತಕ್ಷಣ ಅದು ಪುಣ್ಯ ಆಗಿನೇ ಹೊರಟೋಗ್ತಿದ್ದೆ. ಮೇಕಪ್ ಹಾಕಿದ್ಮೇಲೆ ನಾನು ಸರಸ್ವತಿ. ಸೊ ಅಲ್ಲ ಕಟ್ ಇಲ್ಲ ಖಂಡಿತ ಇಲ್ಲ, ನಾಳೆ ಬರ್ತೀನಿ ಅಂತ ಪುಣ್ಯ ಆಗಿನೇ ಹೋಗ್ತಿದೆ. ನಾನು ಅಪ್ಪನ ಜೊತೆ ಅಪ್ಪ ಮಗಳು ಅನ್ನೋಕ್ಕಿಂತ ಸರ್ ನಾವು ತುಂಬ ಬೆಸ್ಟ್ ಫ್ರೆಂಡ್ಸ್ ರೀತಿ ಇದ್ದೀವಿ. ತುಂಬಾ ಲೈಕ್ ಯಾರ ಮನೇಲಿ ಈಗ ಇರ್ತಾರೋ ಗೊತ್ತಿಲ್ಲ, ಬಟ್ ನಾನಂತೂ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅಪ್ಪನ ಹೊಟ್ಟೆ ಮೇಲೆ ಮಲಗೋದು. ಸೊ ಕಂಪ್ಲೀಟ್ ಈ ರೀತಿ ಮಲಗೋಕ್ಕಿಂತ ಮುಂಚೆ ನಾವು ಒಂದು ಅರ್ಧ ಗಂಟೆ 1 hour ಫುಲ್ಲು ಮನೇಲಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ. ಏನೇ ಇದ್ರು ಸರ್, ನಾವು ಏನೇ ಗಾಸಿಪ್ ಮಾಡೋದಿದ್ರು ನಾವು ಕೂತ್ಕೊಂಡು ಗಾಸಿಪ್ ಮಾಡ್ತೀವಿ. ಸೊ ಏನೇ ಹೇಳೋದಿದ್ರು ಅಪ್ಪ ಅವ್ರದ್ದೇನೇ ಬಿಸ್ನೆಸ್ ಇದ್ರು ಕೂಡ ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತಾರೆ. ಸೊ ಮಕ್ಕಳು ನೀವು ದೊಡ್ಡವರಾಗಿದ್ದೀರಾ, ಸೊ ನಿಮಗೂ ಗೊತ್ತಾಗಬೇಕು ಪ್ರತಿಯೊಂದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾರೆ. ಅಪ್ಪ ಅಮ್ಮನೂ ಕೂಡ ಏನಿದ್ರು ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ. ಸೊ ಬೆಳಗ್ಗೆ ಎದ್ದಾಗಲೂ ಅಷ್ಟೇ, ಎದ್ದ ತಕ್ಷಣ ಬಂದು ನಾವು ಲೈಕ್ ಫ್ರೆಶ್ ಅಪ್ ಆಗಿದ ತಕ್ಷಣ ಅಪ್ಪ ಅಮ್ಮ ತಮ್ಮ ನಾನು 4 ಜನ ಕೂತು ಫುಲ್ಲು ಒಂದು ಹರಟೆ ಹೊಡೆದು ಅದಾದ್ಮೇಲೆ ನೆಕ್ಸ್ಟ್ ಏನೇ ಇದ್ರು ನಮ್ಮ ವರ್ಕ್ ಹೋಗ್ತೀವಿ. ಅಪ್ಪ ಅಂದ್ರೆ ಆಕಾಶ. ಹೌದು ಸರ್, ಖಂಡಿತ. ನಾನು ಮತ್ತು ನನ್ನ ಕನಸು. ಹೌದು, ನಿಜ ಸರ್. ಆ ಫಿಲಮಲ್ಲಿ ಹೆಂಗಿತ್ತು ನಾವು ಹಂಗೆ ಇರೋದು.
ಏನೊಂದು ಅಪ್ಪನ ಬಗ್ಗೆ ಒಂದು ಇನ್ಸಿಡೆಂಟ್ ಏನೇ ಹೇಳಬೇಕಂದ್ರೆ, ನಾನು PU ಓದಿದ್ದು ಫಸ್ಟ್ PU ಸೆಕೆಂಡ್ PU ಹಾಸ್ಟೆಲಲ್ಲಿ, ಬಿಕಾಸ್ ಅದು ಕೋವಿಡ್ ಟೈಮ್ ಇತ್ತು. ಹಾಗೆ ನಾನು ಹಾಸ್ಟೆಲಲ್ಲಿ ಓದಿದ್ದು. ನನ್ನ ಹಾಸ್ಟೆಲ್ಗೆ ಹಠ ಮಾಡಿ ಸೇರ್ಕೊಂಡಿದ್ದು ಸರ್. ನಾನು ಇಲ್ಲ, ಹಾಸ್ಟೆಲ್ ನನಗೆ ಸೇರ್ಕೊಳ್ಳೇಬೇಕು, ನಾನು ಎಕ್ಸ್ಪೀರಿಯನ್ಸ್ ಆಗಲೇಬೇಕು ನನಗೆ ಅಂತ. ಅಪ್ಪ ಅಮ್ಮಂಗೆ ಹಾಸ್ಟೆಲ್ಗೆ ಕಳ್ಸಕ್ಕೆ ಇಷ್ಟ ಇರಲಿಲ್ಲ. ಇಲ್ಲ, ಒಬ್ಬಳೆ ಮಗಳು, ಹೌದು, ಅಪ್ಪಂಗೆ ಕಳ್ಸಕ್ಕೆ ಇಷ್ಟ ಇರಲಿಲ್ಲ. ಬಟ್ ನಾನು ಇಲ್ಲ, ನಾನು ಹಾಸ್ಟೆಲ್ಗೆ ಸೇರ್ಕೋಬೇಕು, ನಾನು ನನಗೆ ಎಕ್ಸ್ಪೀರಿಯನ್ಸ್ ಆಗಲೇಬೇಕು, ನಾನು ಹೋಗಬೇಕು. ಅದು ಅಲ್ಲದೆ ಆನ್ಲೈನ್ ಕ್ಲಾಸ್ ತಗೋತಿದ್ರು, ನನಗೆ ಅರ್ಥ ಆಗ್ತಿಲ್ಲ ಅಂತ ಅದೊಂದು ರೀಸನ್ ಬೇರೆ ಹೇಳಿ ನಾನು ಹೋಗಿ ಸೇರಿಕೊಂಡೆ. ನನ್ನ ಹಾಸ್ಟೆಲ್ ಗೇಟ್ ಒಳಗೆ ಕಳಿಸಿದ್ದಾರೆ ಸರ್. ಕೋವಿಡ್ ಟೈಮಲ್ಲ, ಸೊ ಕಂಪ್ಲೀಟ್ ಒಳಗೆ ಬಿಡ್ತಿರ್ಲಿಲ್ಲ. ಫುಲ್ಲು ಕ್ವಾರಂಟೈನ್, ಹೋದ ತಕ್ಷಣ 1 ವೀಕ್ ಕ್ವಾರಂಟೈನ್ ನಮ್ಗೆ ಹಾಸ್ಟೆಲ್ ಒಳಗೆ. ಅಂದರೆ ರೆಸಿಡೆನ್ಷಿಯಲ್ ಕಾಲೇಜ್ ಹಾಸ್ಟೆಲಲ್ಲಿ ಇದು ಅಲ್ಲೇ. ತುಂಬ ಟಫ್ ಟೈಮ್ ಬಿಡಿಯೋದು. ಹೌದು, ತುಂಬ ಟಫ್. ಹೌದು. ಬಿಟ್ಟು ಹಿಂಗೆ ಅಪ್ಪ ಹೋಗಿದ್ದಾರೆ. ಅತ್ತೆ ಮಗ ಕೂಡ ಇದ್ದಾರೆ ಒಬ್ಬರು, ಅಪ್ಪ ಅಮ್ಮ ತಮ್ಮ ಮತ್ತು ಅತ್ತೆ ಅಣ್ಣ, 4 ಜನ ಇದ್ದಾರೆ. ಬಿಟ್ಟು ವಾಪಸ್ ಹೋಗಿದ್ದಾರೆ. ಹೋದ ಸರ್ ಡೈರೆಕ್ಟ್ ಜೈಸಸ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಏನಕ್ಕೆ ಅಂದರೆ, ಆನ್ ದ ವೇ ಹೋಗ್ತಾ ಫುಲ್ BP ಹೈ ಆಗಿ, ಎಷ್ಟಾಗಿ 280 ಆಗಿದೆ BP ಹೈ ಆಗಿ ವಾಮಿಟ್ ಫುಲ್ಲು ವಾಮಿಟ್ ಮಾಡಿಕೊಂಡು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಡಾಕ್ಟರ್ ಚೆಕ್ ಮಾಡಿದ್ರೆ ಜಸ್ಟ್ ಮಿಸ್ ಸ್ಟ್ರೋಕ್ ಹೊಡಿಯೋದು ಬಾಕಿ ಇತ್ತು. ಕರೆಕ್ಟ್ ಟೈಮಿಗೆ ಕರ್ಕೊಬಂದಿದ್ದೀರಾ ಅಂಥೇಳಿ ತಕ್ಷಣ ಏನು ಬೇರೆ ಪ್ರೊಸೀಜರ್ ಏನು ಮಾಡಿದೆ, ಫಸ್ಟ್ ಅಡ್ಮಿಟ್ ಆಗಿ ಅಂತೇಳಿ ಇಂಜೆಕ್ಷನ್ ಕೊಟ್ಟು, ಅದನ್ನು ನೆಕ್ಸ್ಟು ಒಂದು ಅರ್ಧ ಗಂಟೆ ಲೈಕ್ 2 ಅವರ್ಸ್ ಆದಮೇಲೆ ನನಗೆ ಮತ್ತೆ ಪ್ರಿನ್ಸಿಪಲ್ ಕಡೆಯಿಂದ ಕಾಲ್ ಬಂತು, ಅಪ್ಪ ಮಾತಾಡಬೇಕಂತೆ. ನನಗೆ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಸರ್. ನಾನು ಕಂಪ್ಲೀಟ್ ನನ್ನ PU ಮುಗಿಸ್ಕೊಂಡು ಹೋದ್ಮೇಲೆ ನನಗೆ ಹೇಳಿದ್ದಾರೆ ಹೀಗಾಗಿತ್ತು ಅಂತ. ಸೊ ಕಾಲ್ ಮಾಡಿದ್ಮೇಲೆ BP ನಾರ್ಮಲ್, ನನ್ನ ಜೊತೆ ಮಾತಾಡಿದಾಗ ನಾರ್ಮಲ್ BP. ನಾನು ಕಟ್ ಮಾಡೋ 5 ನಿಮಿಷಕ್ಕೆ ಮತ್ತೆ ಹೈ BP ಆಗಿದೆ. ಸೊ ನನ್ನ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅಪ್ಪಂಗೆ ಸರ್, ತುಂಬ ಅಟ್ಯಾಚ್ ಆಗಿದ್ದಾರೆ. ಅಂದರೆ ಮಗಳು ಹೆಂಗಿರ್ತಾಳೋ, ಹೆಂಗೆ ಕಾಲ ಕಳಿತಾಳೋ ಅನ್ನೋದು ಫೀಲಿಂಗ್ಸು, ಅದು BP. ಬಟ್ ಇನ್ನೊಂದೇನಂದ್ರೆ, ನಾನು ಅತ್ತೆ ಇರಲಿಲ್ಲ. ನನ್ನ ರೂಮ್ಮೇಟ್ಸ್ ಎಲ್ಲ ಅಳ್ತಿದ್ದಾರೆ ಅವ್ರ ಅಪ್ಪ ಅಮ್ಮ ನೆನೆಸ್ಕೊಂಡು. ಬಟ್ ನನಗೆ ಅಳು ಬರ್ತಿಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಬಿಕಾಸ್ ನನ್ನ ಮೈಂಡ್ ಸೆಟ್ ಹೆಂಗೆ ಅಂದರೆ, ಈಗ ಓದಕ್ಕೆ ಬಂದಿದ್ದೀವಿ, ಮುಗಿಸ್ಕೊಂಡು ಅಪ್ಪ ಅಮ್ಮನ ಹತ್ರನೇ ಹೋಗ್ತೀವಿ. ರಜಾ ಆದರೆ ಶನಿವಾರ ಭಾನುವಾರ ನೋಡೋಕ್ಕೆ ಬರ್ತಾರೆ ಅಪ್ಪ ಅಮ್ಮ. ಸೊ ಏನಕ್ಕೆ ಕಳಬೇಕು, ತುಂಬ ನೀವು ಬಿಟ್ಟು ಪರ್ಮನೆಂಟಾಗಿ ಏನು ಹೊಟ್ಟೋಗಿಲ್ವಲ್ಲ, ಮತ್ತೆ ಹೋಗೇ ಹೋಗ್ತೀರಾ. ಮಂತ್ ಎಂಡ್ ಆದರೆ ಮತ್ತೆ ರಜಾ ಕಳಿಸ್ತಾರೆ ಮನೆಗೆ, ಮತ್ತೇನೇ ಕಳಬೇಕು ಅಂತ ನನ್ನ ಮೆಂಟಾಲಿಟಿ. ಈ ಸೀರಿಯಲ್ನಲ್ಲಿ ನಟಿಸಿದಂಥ ಕಲಾವಿದರನ್ನ ನಾನು ಮಾತಾಡಿಸಿದಾಗ, ಅವರು ಆ ಸೆಟ್ಟಿನಿಂದ ಆ ಪಾತ್ರವನ್ನು ಬಿಟ್ಟು ಹೋದ ನಂತರ, ಆ ಪಾತ್ರದ ಎಪಿಸೋಡ್ಗಳು ಅವತ್ತು ಬಂದಾದ ನಂತರ ಮನೇಲೊಂದು ವಿಶ್ಲೇಷಣೆ, ಮನೇಲೊಂದು ವಿಮರ್ಶೆ, ಇವೆಲ್ಲ ಆಗ್ತಾ ಇರುತ್ತೆ. ನಿಮ್ಮನೇಲಿ ಹೆಂಗೆ ಸರ್? ನಮ್ಮ ಮನೇಲಿ ಸರ್ ಶೂಟ್ ಸ್ಟಾರ್ಟ್ ಆದಮೇಲೆ ಆ್ಯಕ್ಚುಲಿ ಹೆಂಗಾಗಿತ್ತು ಅಂದರೆ, ಅಪ್ಪ ಚಾಮರಾಜನಗರ್, ನನ್ನ ತಮ್ಮ ಮೈಸೂರು, ನಾನು ಅಮ್ಮ ಬ್ಯಾಂಗ್ಳೂರು. ಸೊ ಈ ರೀತಿ ಅಪ್ಪ ಟ್ರಯಾಂಗಲ್ ಶೇಪಲ್ಲಿ ಓಡಾಡ್ತಿದ್ರು. ನಮ್ಮಲ್ಲಿಗೆ ಬರ್ತಿದ್ರು. ಸೊ ಕ್ರಷರ್ ಹೋಗ್ತಿದ್ರು, ಅಂದರೆ ಅಲ್ಲಿ ಊರಿಗೆ ಹೋಗ್ತಿದ್ರು. ಮತ್ತು ನನ್ನ ತಮ್ಮ ನೋಡೋಕೆ ಬರ್ತಿದ್ರು. ಸೊ ನಮ್ಮ ವಾಪಸ್ ಬೆಂಗಳೂರಿಗೆ. ಶೂಟ್ ಸ್ಟಾರ್ಟ್ ಆದಮೇಲೆ ನಮ್ಗೆ ಅಷ್ಟು ಈ ರೀತಿ ಕೂತ್ಕೊಂಡು ಮಾತಾಡೋ ಅಷ್ಟು ಟೈಮ್ ನಮ್ಗೆ ಅಷ್ಟು ಸಿಕ್ತಿತ್ತು ಸರ್. ಅಂದರೆ ಎಲ್ಲೋ ವೀಕ್ಲಿ ಒಂದು 2 ಡೇಸ್ ಈ ರೀತಿ ಸಿಕ್ತಿತ್ತು ಅಷ್ಟೇ ನಮಗೆ. ಆವಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಬಿಟ್ಟೋಗಿದ್ದು ಬೇಜಾರಾಯಿತು, ಅವರು ಮುಗಿದೋಯ್ತಲ್ಲ ಪಾತ್ರ, ಈ ರೀತಿ ಮಾಡ್ತಿದ್ರು. ಮತ್ತು ಅವ್ರು ತುಂಬ ಸರ್ ಹೆಂಗಿತ್ತು ನಮಗೆ ಅಂದರೆ, ನಾವು ಸೆಟ್ಟಲ್ಲಿ ಯಾರು ಹೊರಗಡೆ ಥರ ಇಲ್ಲೇ ಇರಲಿಲ್ಲ ಸರ್. ಮಾತಾಡಬೇಕಾದ್ರೂ ಅಷ್ಟೇ ನಾವು ಗೋಪಿಕಾಂಬ ಅತ್ತೆ ಈ ರೀತಿನೇ ಮಾತಾಡ್ತಿದ್ವಿ ನಾವು. ಹೌದು, ಕಂಪ್ಲೀಟ್. ನಾವು ಏನೇ ಮಾತಾಡಿದ್ರು ಕೂಡ, ಈಗ ಶ್ರೇಯಸ್ ಅವರು ವೆಂಕಟನಾಥ ಕ್ಯಾರೆಕ್ಟರ್ ಮಾಡ್ತಿರಲ್ಲ, ಸೊ ರಾಯರೇ ಆ ಕಡೆ ಹೋಗಿ ಸ್ವಲ್ಪ ಈ ರೀತಿ ಸೀತಕ್ಕನ ನಾನು ಅಜ್ಜಿ ಅಂತ ಕರಿತಾ ಇದ್ದೆ ಅದು ಕ್ಯಾರೆಕ್ಟ್ರಲ್ಲಿ. ಸೊ ಅಜ್ಜಿ ಸೀತಕ್ಕ ಈ ರೀತಿ ಕರಿತಿದ್ವಿ ನಾವು. ಮತ್ತು ಸರಿ ಇಲ್ಲದಕ್ಕಿಂತ ಹೇಳ್ಬೇಕಂದ್ರೆ, ಮಾಧವ ಕ್ಯಾರೆಕ್ಟರ್ ಮದನ್ ಅವ್ರ ಜೊತೆ ನಾನು ಅವರು ತುಂಬ ಕಿತ್ತಾಡಿದ್ದೀವಿ. ಅವ್ರು ಹೇಗೆ ಅಂದರೆ, ಬಾ ನೀನು ಬಟ್ಟೆ ಒಗಿಸ್ತೀನಿ, ಬಾ ನಿನ್ನ ಮನೆಗೆ ಬಾ ಅಂತ ಹಿಂಗೆ ಹೇಳೋರು. ಸೊ ನಾನು ಯಾವ ಲೆವೆಲ್ ಕಿತ್ತಾಡ್ತಿದ್ದೀವಿ ಅಂದರೆ, ನಾನು ಹೋಗಿ ಸುಖದಲ್ಲೇ ಸರ್ ಹತ್ರ ಕೇಳಿದ್ದೀನಿ, ಸರ್ ಒಂದೇ ಒಂದು ಸೀನ್ ಹಾಕೊಡಿ ಸರ್. ಯಾವ ರೀತಿ ಅಂದರೆ, ಅಟ್ಲೀಸ್ಟ್ ಡೈಲಾಗಲ್ಲಾದರೂ ನೀನು ಬಟ್ಟೆ ಹೋಗಿ ಅಂತ ಹೇಳ್ಬೇಕು ನಾನು ಇವಾಗ ಮಾಧವಂಗೆ. ಸೊ ಆ ರೀತಿ ಅಟ್ಲೀಸ್ಟ್ ಒಂದು ಡೈಲಾಗ್ ಆದರೂ, ಸೀನ್ ಬೇಡಿ, ಡೈಲಾಗ್ ಆದರೂ ಹೇಳಬೇಕು, ಆ ರೀತಿ ಒಂದು ಸೀನ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಈ ಲೆವೆಲ್ ಬಾಂಡಿಂಗ್ ಚೆನ್ನಾಗಿತ್ತು ಸರ್ ನಮ್ಮದು. ಯಾರ್ಯಾದರೂ ಏನೇ ಆರ್ಡ್ರ್ ಮಾಡಿದ್ರು, ಲೈಕ್ ಊಟ ತಿಂಡಿ ಆಗಲಿ ಏನೇ ಆಗಲಿ, ಬನ್ನಿ ಊಟ ಕರೀರಿ, ನಿಮ್ಗೇನು ಬೇಕಾ ಅಂತ ಕೇಳೋದಾಗಲಿ, ಬಾಂಡಿಂಗ್ ಅಷ್ಟೇ ಚೆನ್ನಾಗಿತ್ತು. ಲೈಕ್ ಫ್ಯಾಮಿಲಿ ರೀತಿನೇ ಹೋಗಿದ್ವಿ ಸರ್ ನಾವು. ಬೆಳಗ್ಗೆ ಬಂದ ತಕ್ಷಣ ಯಾಕೆ ಅವ್ರು ಬಂದಿಲ್ವಾ ಇನ್ನ ಅಂತ ಕೇಳ್ತಿದ್ವಿ. ಅವ್ರು ಹೇಳೋರು ಇವತ್ತು ಸೀನ್ ಇಲ್ಲ ಅವ್ರದ್ದು ಅಂತ. ಅಯ್ಯೋ ಇವತ್ತು ಬರಲ್ವಲ್ಲ ಅವರು, ಈ ರೀತಿ. ಒಂದು ಪಾತ್ರವನ್ನು ಮಾಡಿದ ನಂತರ ಆ ಪಾತ್ರ ಜನ ಮನಕ್ಕೆ ತಲುಪಿದ ನಂತರ ಗುರುತಿಸೋದಿದೆಯಲ್ಲ, ಅದೊಂಥರ ಆನಂದ. ಆ ಥರದ ಆನಂದದ ಕ್ಷಣಗಳು ಸರ್, ಫಸ್ಟು ನಾನು ಕಂಪ್ಲೀಟ್ ಇದು ಟೆಲಿಕಾಸ್ಟ್ ಎಲ್ಲ ಆದಮೇಲೆ ಫಸ್ಟು ನಾನು ಮೈಸೂರಲ್ಲಿ ಮಾಲ್ಗೆ ಹೋಗಿದ್ದು.
ಅಲ್ಲಿ ನನ್ನ ಫಸ್ಟ್ ಐಡೆಂಟಿಫೈ ಮಾಡಿದ್ದು. ಅಲ್ಲಿ ಸ್ವಲ್ಪ ಬೆರಳೆಣಿಕೆ ಅಷ್ಟು ಪೀಪಲ್ಸ್ ಐಡೆಂಟಿಫೈ ಮಾಡಿದ್ರು. ಅದಾದಮೇಲೆ ನಾವು ಟೀಮ್ ಜೊತೆ ಮಂತ್ರಾಲಯಕ್ಕೆ ಹೋಗಿದ್ದು ಸರ್. ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ದ ಲೈಫ್ ಅಂತ ಹೇಳ್ಬೋದು. ಅಲ್ಲಿ ಹೋದಾಗ ಎಲ್ಲರೂ ಸರ್, ಅಲ್ಲಿರೋರು ಪ್ರತಿಯೊಬ್ಬರು, ಸಿಂಗಲ್ ಪರ್ಸನ್ ಅಂತ ಹೇಳೋಂಗಿಲ್ಲ, ಪ್ರತಿಯೊಬ್ಬರು ಗುರುತಿಸೋರು ಅಲ್ಲಿ ಸರ್. ತುಂಬ ಅಂದರೆ ತುಂಬ ಕ್ರೌಡ್ ಆಗೋಯ್ತು ಅಲ್ಲಿ. ಅದು ಪರಿಮಳ ಪ್ರಶಸ್ತಿ ಬೇರೆ ಆ ಟೈಮಲ್ಲಿ ಹೋಗಿದ್ದು ನಾವು. ತುಂಬ ಅಂದರೆ ತುಂಬ ಕ್ರೌಡ್ ಆಯ್ತಲ್ಲಿ. ನಾನು, ಶ್ರೇಯಸ್ ಮತ್ತು ದೀಪಿಕಾ, ಧನ್ಯಾ ಮ್ಯಾಮ್, ನಮ್ಮ 3 ಜನ ತುಂಬ ಅಂದರೆ ಕ್ರೌಡ್ ಆಯಿತು. ಪಾಪ ಟ್ರಸ್ಟಿಯವ್ರು ಬಂದು ಏನು ಹೇಳಿದ್ರು ಅಂದರೆ, ಪ್ಲೀಸ್ ಇವ್ರು 3 ಜನನ ಸ್ವಲ್ಪ ಹೊತ್ತು ರೂಮಲ್ಲಿ ಹಾಕಿ ಅಂತ ನಮ್ಮ 3 ಜನ ರೂಮಲ್ಲಿ ಹಾಕಿ ಲಾಕ್ ಮಾಡಿದ್ರು ಸರ್ ಅವರು, ಕ್ರೌಡ್ ಕ್ಲಿಯರ್ ಆಗೋ ತನಕ. ಅದು ಅಲ್ಲದೆ ನೀವು ನೋಡಿರ್ತೀರಾ, ನಾವು ಕೂತ್ಕೊಂಡು ಸಾಂಗ್ ಆಡಿದ್ದೀವಿ ಕಂಪ್ಲೀಟ್ ಇಲ್ಲಿ. ಆ ಟೈಮಲ್ಲಿ ವಯಸ್ಸಾದವರು ಸರ್ ಬಂದು ನಮಸ್ಕಾರ ಮಾಡ್ತಿದ್ರು ಸರ್. ನನಗೆ ನಿಜವಾಗ್ಲೂ ಅವಾಗ ಅವಾಗ ನನಗೆ ಒಂಥರ ಮುಜುಗರ ಆಯಿತು ಸರ್. ನಂಗೆ 21 ಇಯರ್ಸ್ ಸರ್. ಅವ್ರಿಗೆ ಎಷ್ಟು 70-80 ವರ್ಷ ಆಗಿದೆ, ಅವ್ರು ನಡೆಯೋಕ್ಕೆ ಕಷ್ಟಪಡ್ತಿದ್ದಾರೆ, ಅವ್ರು ಬಂದು ಮಂಡಿ ಬಗ್ಗೆ ನಾನು ನಮಸ್ಕಾರ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ನನಗೊಂಥರ ಅಳು ಬಂದಂಗೆ ಆಯ್ತು ನನಗೆ ಅವಾಗ. ಇಲ್ಲ ಯಪ್ಪ, ನಾನು ಎಂಥ ಪಾತ್ರ ಮಾಡ್ತಿದ್ದೀನಿ, ನಮಸ್ಕಾರ ಮಾಡ್ತಿದ್ದಾರೆ ಬಂದು. ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಡೂ ದಿಸ್ ಕ್ಯಾರೆಕ್ಟರ್. ಅಗೇನ್ ನೀವು ಶುರುವಿನಲ್ಲಿ ಹೇಳಿದ್ರಲ್ಲ, ಈ ನಿಮ್ಮ ಇನ್ಸಿಡೆಂಟಿಗೆ ಒಂದು ಚಿಕ್ಕ ಕತೆ, ಉಪಕಥೆ. ರಜನಿಕಾಂತ್ ಅವರು ಮತ್ತು ಅಣ್ಣವರು ಈ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಒಂದು ಸಂಜೆ ವಾಕಿಂಗ್ ಸೇರ್ತಾ ಇದ್ರಂತೆ. ಅಲ್ಲಿ ಕಾರ್ನಲ್ಲಿ ಹೋಗುವಾಗ ಸುತ್ತಮುತ್ತ ನೋಡಿದಾಗ ರಜನಿಕಾಂತ್ ಅವ್ರಿಗಿಂತ ಅಣ್ಣವ್ರನ್ನ ಹೆಚ್ಚು ಗುರುತಿಸಿದ್ರಂತೆ. ಅಂದರೆ ರಜನಿಕಾಂತ್ ಅವ್ರು ಗೆಟಪ್ ಬೇರೋದು ಬೇರೆ, ಇದು ಬೇರೆ ಅಲ್ವಾ. ನಮಸ್ಕಾರ ಮಾಡೋರು, ಅಡ್ಡೆ ಬೀಳೋರು, ಈ ಥರದ್ದೆಲ್ಲ ಆಗ್ತಿತ್ತಂತೆ. ಆಗ ಅವರು ಒಂದು ಮಾತು ಹೇಳಿದ್ರಂತೆ, ಯಾಕೆ ಹೇಳು ನನ್ನ ಈ ಥರದೆಲ್ಲ ಗುರ್ತಿಸಿ ನಮಸ್ಕಾರ ಮಾಡ್ತಾ ಇರೋದು, ನನಗಲ್ಲ, ಅದು ಒಳಗಿನ ಸರಸ್ವತಿಗೆ ಅಂತ. ಹೌದು, ಹಾಗೆ ಸರಸ್ವತಿ ನಿಮ್ಮಲ್ಲಿ ಹೌದು ಕಂಡಿದ್ದಾರೆ. ಸರ್, ಹೌದು. ಆ ಥರದ್ದು ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿಗೆಲ್ಲ ಯಾವ ಥರದ್ದು ಖುಷಿ ಇದೆ, ಅಥವಾ ಅವರು ಸ್ನೇಹ ಬಳಗ ನಿಮ್ಮ ಮಗಳು ನೋಡ್ನಪ್ಪ ಅಂತ ಆ ಥರದ್ದೆಲ್ಲ? ಹೌದು ಸರ್, ತುಂಬ ಆಗಿದೆ ಆ ರೀತಿ. ಅಪ್ಪಂಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಸರ್. ಅಮ್ಮಂಗೂ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಆದರೆ ಅಮ್ಮಂಗೆ ಏನಂದ್ರೆ, ಅಮ್ಮಂಗೆ ಇನ್ನಷ್ಟು ಇಷ್ಟ ಇಲ್ಲ. ಬೇಕಾದ್ರೆ ನಾನು ಈಗ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂದರೂ ಕೂಡ ಬಾ 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 ಅಂತ ಹೇಳ್ತಾರೆ. ಅಮ್ಮ ಸಪೋರ್ಟ್ ಏನಕ್ಕಿದ್ದಾರೆ, ನನಗಿಷ್ಟ, ನನ್ನ ಮಗಳಿಗಿಷ್ಟ ಅದು. ಸೊ ಅವಳಿಗೇನು ಇಷ್ಟ ಅದು ಅವಳು ಮಾಡಲಿ. ನನಗಿಷ್ಟ ಇಲ್ಲ ಅಂತ ಅದು ನನ್ನದು ಬರಲ್ಲ, ಅವಳ ಲೈಫ್ ಅದು, ಅವಳು ಲೀಡ್ ಮಾಡಬೇಕು. ಸೊ ಅವಳಿಗೇನು ಇಷ್ಟ ಅವಳಿಗೆ ಮಾಡಲಿ, ಸಪೋರ್ಟ್ ಮಾಡ್ತೀವಿ. ನನ್ನ ಇಷ್ಟ ಇಲ್ಲ ಅದು ನನ್ನದು ಮ್ಯಾಟ್ರ್ ಆಗಲ್ಲ. ಸೊ ಅಪ್ಪ ಅಮ್ಮ ಇಬ್ಬರು ಹಾಗೆ ಸರ್. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರ ಸ್ನೇಹ ಬಳಗ ಹೆಂಗಂತೆ, ಏನಾರ ಗುರುತಿಸಿದ್ದು ನಿಮ್ಮ ಮಗಳು ನೋಡ್ನಪ್ಪ ಹಿಂಗೆ ಆ ಥರ ಶೇರ್ ಆಗಿದೆ ಅಂತ ಮಾತುಕತೆ? ಸರ್ ಹೌದು, ತುಂಬ ಹೇಗಾಗಿದೆ ಅಂದರೆ, ಇದು ಮಂತ್ರಾಲಯದಾಗ ಹೋದಾಗಲೇ ಯತ್ನಾಳ್ ಅವರು ಬಂದಿದ್ದರು ಅವತ್ತು. ಸೊ ಅವಾಗ ಅಪ್ಪಂಗೆ ಪರಿಚಯ ಇದ್ದರು ಅವರು. ಸೊ ಯತ್ನಾಳ್ ಇದ್ದಾಗ ಸರಸ್ವತಿ ಕ್ಯಾರೆಕ್ಟರ್ ಮಾಡ್ತಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ ಕಣೋ, ಇದು ಅವರು ಪೇರು ಚೆನ್ನಾಗಿದೆ ಅಂದಾಗ ಅವರು ಹೇಳಲೇ ನನ್ನ ಮಗಳೇ ಮಾಡೋದು, ಕರ್ಸೋ ಮಾರಿ ಹಂಗಾದ್ರೆ ಇಲ್ಲೇ ಇದ್ದಾಳೆ ಅಂತ ಅವಾಗ ಕರೆಸಿ ಮಾತಾಡಿದ್ದು. ಆಮೇಲೆ ತುಂಬ ಜನಕ್ಕೆ ಸರ್ ಊರಲ್ಲಿ ಹೆಂಗಾಗಿದೆ ಅಂದರೆ, ನಮ್ಮ ಅಪ್ಪಂಗೆ ಇರೋದು ಗಂಡು ಮಗ ಒಬ್ಬರೇ ಅಂತ ಅಂದ್ಕೊಂಡಿದ್ರು. ಹೆಣ್ಣು ಮಗಳು ಒಬ್ಳಿದ್ದಾಳೆ, ಅದು ದೊಡ್ಡೋಳು ಅಂತ ಗೊತ್ತಿರಲಿಲ್ಲ ಯಾರಿಗೂ. ಏನಕ್ಕೆ ಅಂದರೆ, ಊರೊಳಗೆ ಬಂದರೂ ಕೂಡ ಗೇಟ್ ಒಳಗೆ ಕಾರ್ ಹೋಗುತ್ತೆ, ನಾನು ಇಳಿತೀನಿ, ಅಲ್ಲಿ ವಾಪಸ್ ಬರ್ಬೇಕಾದ್ರೆ ಕಾರ್ ಒಳಗೆ ಅಲ್ಲೇ ಕೂತ್ಕೊಂಡಿರ್ತೀನಿ, ವಾಪಸ್ ಗೇಟಿಂದ ಹಿಂಗೆ ಈಚೆ ಬರೋದು ಹೋಗ್ತೀವಿ, ಹಿಂಗೆ ಅಂದ್ಕೊಂಡಿದ್ದು. ಸೀರಿಯಲ್ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ಬಸವರಾಜ್ ಅವ್ರ ಮಗಳು ಇರು ಅಂತ. ಬಸವರಾಜಂಗೆ ಹೆಣ್ಮಕ್ಳಿಲ್ಲ ಬಿಡುಗರು ಅಂತ. ಇಲ್ಲ ಬಸವರಾಜ್ ಅವ್ರ ಮಗಳೇ. ನಮಗೆ ಗೊತ್ತಿಲ್ವ ಎಷ್ಟು ವರ್ಷದಿಂದ ಒಂದು ಊರಲ್ಲಿದ್ದಾರೆ, ನಮ್ಮೂರು ಚಾಮರಾಜನಗರ ಬಿಸಿಲವಾಡಿ ಅಂತ. ಸೊ ಊರಲ್ಲಿದ್ದಾರೆ, ಎಷ್ಟು ವರ್ಷದಿಂದ ಹೋಗಿ ಬರ್ರಿ ಮಾಡ್ತಾರೆ. ಒಂದು ಪೂಜೆಗೂ ಕಾಣಿಸ್ಕೊಂಡಿಲ್ಲ ಹುಡುಗಿ. ಪೂಜೆಗೆ ಬಂದರು ಅಷ್ಟೇ, ಎಲ್ಲರೂ ಬರೋಕ್ಕಿಂತ ಮುಂಚೆ ನಮಸ್ಕೊಂಡು ಹೊರಟೋಗ್ತೀನಿ ನಾನು, ಇಲ್ಲ ಬಂದಾದಮೇಲೆ ಇದು ಮಾಡ್ಕೊಂಡು ಹೋಗ್ತೀವಿ. ಸೊ ಅಪ್ಪ ತುಂಬ ಕೇರಿಂಗ್ ಮತ್ತು ಪೊಸೆಸಿವ್ ಆಗಿದ್ದಾರೆ ನನ್ನ ವಿಚಾರಕ್ಕೆ. ಸೊ ಆ ರೀತಿ ಕ್ರೌಡ್ ತುಂಬ ಇರೋ ಕಡೆ ನನಗೆ ಅಷ್ಟು ಕರ್ಕೊಂಡು ಹೋಗಲ್ಲ. ಕ್ರೌಡ್ ಕ್ಲಿಯರ್ ಆದಮೇಲೆ, ಇಲ್ಲಾಂದರೆ ಕ್ರೌಡ್ ಆಗುತ್ತೆ ಅಂತ ಗೊತ್ತಾಗಿಂದ ಮುಂಚೆನೇ ಕರ್ಕೊಂಡೋಗಿ ಈ ಥರ ಬರ್ತಾರೆ. ಸೊ ಹಾಗೆ ಇಲ್ಲ ಗೊತ್ತಿಲ್ಲ ಅಂತ. ಸೊ ಅದಾದಮೇಲೆ ಗೊತ್ತಾದಾಗ, ನಿಂಗೆ ಹೆಣ್ಮಗಳಿದ್ದಾಳ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಈ ರೀತಿ ಕಮೆಂಟ್ಸ್ಗಳು ಬಂದಿದೆ ತುಂಬ ಅಪ್ಪಂಗೆ. ಮತ್ತು ನಿಮ್ಮ ಮಗಳು ಪುಣ್ಯನೇ ಅಲ್ವಾ ಮಾಡ್ತಿರೋದು, ತುಂಬ ಚೆನ್ನಾಗಿ ಮಾಡ್ತಾಳೆ ನಿಮ್ಮ ಮಗಳು, ತುಂಬ ಚೆನ್ನಾಗಿ, ಎಷ್ಟು ಏಜು, ಈ ರೀತಿ ಎಲ್ಲ ಕೇಳಿ ಬಂದಿದೆ. ಅಪ್ಪಂಗೆ ತುಂಬ ಖುಷಿ ಇದೆ ಸರ್. 90 ದಿನದಲ್ಲಿ ತುಂಬ ಕಷ್ಟದ ದಿನ, ತುಂಬ ಇಷ್ಟದ ದಿನ? ತುಂಬ ಕಷ್ಟದ ದಿನ ಅಂತ ಯಾವುದೂ ಇಲ್ಲ ಸರ್, ಎಲ್ಲ ತುಂಬ ಇಷ್ಟದ ದಿನಾನೇ. ಹೆಂಗದು ಸರ್? ಆಸನ್ ಸರಸ್ವತಿ ಕ್ಯಾರೆಕ್ಟರ್ಗೆ ಕಷ್ಟಗಳ ದಿನ ಅಂದರೆ ಅದೇ ರಾಯರಿಗೆ ಅಲಕ್ಷ್ಮಿ ಎಂಟ್ರಿ ಆದಾಗ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ನನಗೆ ಕಷ್ಟ ಅಂತ ಅಲ್ಲಿ ಯಾವುದು ಅನಿಸಿಲ್ಲ. ಬಟ್ ಒಂದು ಆಗಿದೆ ಯಾವುದು ಅಂದರೆ, ನಾಚ್ಕೊಳ್ಳೋದೊಂದಿದೆ ಸರ್. ಅಂದರೆ ಇನ್ನು ಮದುವೆಗಿಂತ ಮುಂಚೆ ಅಂದರೆ ನನ್ನ ಅಚ್ಯುತ ಕ್ಯಾರೆಕ್ಟರ್ ತಮ್ಮ ಮಾಡ್ತಾನಲ್ಲ,
ಅವನು ನಮ್ಮ ಭಾವನ ಹೆಸರು ವೆಂಕಟನಾಥ ಅಂತ ಹೇಳ್ತಾರೆ. ಅವಾಗ ನಾಚ್ಕೋಬೇಕು ನಾನು, ನನಗೆ ಬರ್ತಿಲ್ಲ ಸರ್ ನಾಚ್ಕೊಳ್ಳೋದಕ್ಕೆ. ರೌಡಿ ಬೇಬಿ. ಸರು ನೀವು ಒಬ್ಬಳೆ ಮಗಳ, ಹುಡುಗನ ಥರ ಬೆಳೆಸ್ಬಿಟ್ಟಿದ್ದಾರೆ ನಿಮ್ಮ ಮನೇಲಿ ಅಂದ. ನನಗೆ ನಿಮ್ಮ ನಗಕ್ಕೆ ಹೇಳ್ತಿಲ್ಲ, ನಾಚ್ಕೊಳಕ್ಕೆ ಹೇಳ್ತಿರೋದು, ನಾನು ನಾಚ್ಕೊಳ್ಳಿ ನನಗೆ ನಾಚ್ಕೊಳಕ್ಕೆ ಬರ್ತಿಲ್ಲ, ಫುಲ್ ಸ್ಮೈಲ್ ಮಾಡ್ತಿದ್ದೀನಿ. ಈ ಸ್ಮೈಲ್ ಅವಶ್ಯಕತೆ ಇಲ್ಲ, ನಾಚ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಪಾಪ ಸರ್ರು ಎದ್ದು ಬಂದು ಫಸ್ಟ್ ನನಗೆ ಅವತ್ತೇ ಎದ್ದು ಬಂದು ನನಗೆ ಹೇಳ್ಕೊಟ್ಟಿದ್ದು ಅವತ್ತು ಸರ್ರು ಎದ್ದು ಬಂದು ನಾನು ಮುಂದೆ ನಿಂತ್ಕೊಳ್ಳಿ ಅಂತ ಮುಂದೆ ನಿಲ್ಸ್ಕೊಂಡು ಪಾಪ ಸರ್ರು ಹಿಂಗೆಲ್ಲ ಹಿಂಗೆ ಮಾಡ್ತಿದ್ದಾರೆ. ಬಟ್ ನಾನು ನೋಡ್ತಾ ಇದ್ದೀನಿ, ಅಯ್ಯೋ ಹಿಂಗೆಲ್ಲ ಮಾಡ್ಬೇಕಾ, ನಂಗೆ ಬೇರೆ ಬರ್ತಿಲ್ಲ, ನಂಗೆ ಅದು ಫೀಲೇ ಆಗ್ತಿಲ್ಲ ಅಂತ. ಊರಿನ ನಾಚಿಕೆ. ಹೌದು ಸರ್, ನಂಗೆ ನಿಜ ನಾನು ಆ ಸೀನ್ ಮಾತ್ರ ಸರ್ ಇಲ್ಲ ಕೊನೆಗೂ ನಾಚ್ಕೊಳ್ಳೋದು ನೀವು ಬಿಡಿ ಹೋಗಲಿ, ಆ ಸೀನ್ ಒಂದು ಹಂಗಾಯಿತು. ಸೊ ನೆಕ್ಸ್ಟ್ ನಮ್ಮಿಬ್ಬರದೇ ಕಾಂಬಿನೇಷನ್ಸ್ ಸೀನ್ಗಳಿದ್ದಾಗಲೂ ಅಷ್ಟೇ ನಾಚ್ಕೊಳ್ಳೋ ಸೀನು ಸ್ವಲ್ಪ ನನಗೆ ಪರ್ಸ್ನಲಾಗಿ ನಾಚ್ಕೊಳ್ಳೋ ಸೀನ್ ಅಂತೂ ಸ್ವಲ್ಪ ಕಷ್ಟ ಆಯ್ತು ನನಗೆ. ಕಷ್ಟ ಅಂತೇನಿಲ್ಲ ಸರ್, ಅಂದರೆ ಯಾವತ್ತು ರಿಯಲ್ ಲೈಫಲ್ಲಿ ಕೂಡ ಅಷ್ಟು ನಾಚ್ಕೊಳ್ಳೋದಂತ ಏನು ಫೀಲ್ ಆಗಿಲ್ಲ ನನಗೆ. ಆ ಕಾರಣಕ್ಕೆ ನನಗೆ ಅದೊಂದು ಈ ಪ್ರಿಪ್ರೇಷನ್ ಅಂದರೆ ಶುರುವಿನ ಪಾತ್ರ ಮುಗಿಯೋ ಹಂತಕ್ಕೆ ಬರುತ್ತಲ್ಲ, ಆ ಪಾತ್ರಕ್ಕೆ ಅವಾಗ ತುಂಬ ಘನತೆ, ತೂಕ, ತ್ಯಾಗ, ಮಮತೆ, ಅದರೊಂದು ಪ್ರೀತಿ, ಪ್ರೇಮ ಎಲ್ಲ ಅಡಗಿರುತ್ತೆ. ಅದನ್ನು ಕ್ಯಾರಿ ಮಾಡಿದ್ದೆ ಸರ್. ನಮಗೆ ಈ ಸೀನ್ ಇನ್ನೇನು ಬರುತ್ತೆ ಹತ್ರ ಅಂತ ಹೇಳಿದಾಗಲೇ ಆಲ್ಮೋಸ್ಟ್ ಸೀನ್ಸ್ಗಳ ಎಪಿಸೋಡ್ಸಲ್ಲಿ ಅದೇ ರೀತಿ ಇತ್ತು. ಸೊ ಮೆಂಟಲಿ ಗೊತ್ತಿತ್ತು ಓಕೆ ಈ ಸೀನಿಗೆ ಬರುತ್ತೆ ಅಂತ. ಓವರಾಲ್ ನಾನು ಸರಸ್ವತಿಯಲ್ಲಿ ಅವಳು ಫುಲ್ ಸರಸ್ವತಿ ಅಂತ ಅಂದರೆ ಕ್ಯಾರೆಕ್ಟರ್ ಎತ್ತಿಡಿದ್ದು ಅದೇ ಸೀನಲ್ಲಿ, ಅದು ವೆಂಕಟನಾಥ್ ಅವ್ರು ಬಿಟ್ಟು ಹೋಗಿದ್ದ ಸೀನಲ್ಲೇ. ಸೊ ನಂಗೆ ಓವರಾಲ್ ನನ್ನ ಮೈಂಡ್ ಸೆಟ್ ಕಂಪ್ಲೀಟ್ ಈ ಸೀನಲ್ಲಿ ಹಿಂಗೆ ಬರಬೇಕು, ಇದು ಕಂಪ್ಲೀಟ್ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ ಅದು, ಅಂದರೆ ವೆಂಕಟನಾಥ ಆಗಲಿ ಅಥವಾ ಸರಸ್ವತಿ ಕ್ಯಾರೆಕ್ಟರ್ ಆಗಲಿ ತುಂಬ ಇಂಪಾರ್ಟೆಂಟ್ ಸೀನ್ ಅದಂತ ಗೊತ್ತಿತ್ತು. ಸೊ ಸೀನ್ ಬಂದಾಗಲೂ ಕೂಡ ಸರ್ ಆ ಸೀನಲ್ಲಿ ಸರ್ ತುಂಬ ಟೇಕ್ಸ್ಗಳು ತೊಗೊಂಡಿದ್ದೀವಿ ಸರ್, ನಾವು ತುಂಬ ಟೇಕ್ಸ್ ತೊಗೊಂಡಿದ್ದೀವಿ. ಯಾಕೆ ಅಂದರೆ ಅದು ಕಂಪ್ಲೀಟ್ ಪರ್ಫೆಕ್ಟಾಗಿ ಬರಬೇಕು ಆ ಸೀನ್, ತುಂಬಾ ಇಂಪಾರ್ಟೆಂಟ್ ಸೀನ್ ಇದು ಕಂಪ್ಲೀಟ್ ಸ್ಟೋರಿಗೆ. ಈ ಸೀನ್ ಹೌದು ಸರ್, ನೆಕ್ಸ್ಟು ಅದು ಕ್ಯಾರಿ ಔಟ್ ಆಗೋದು ಈ ಸೀನಿಂದ, ಅದು ತುಂಬ ಇಂಪಾರ್ಟೆಂಟ್. ಸೊ ನೀವು ಎಷ್ಟೇ ತೊಗೊಂಡ್ರೂ ಪರವಾಗಿಲ್ಲ, ಸರ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಮಾಡಿಸಿದ್ರು ಸರ್ ಆ ಸೀನ್ನ. ಸೊ ಕಂಪ್ಲೀಟ್ ಸರ್ ಹೇಗಾಗಿತ್ತು ಅಂದರೆ ಲೈಕ್ ಸೀನ್ ಮಧ್ಯ ಅಂದರೆ 12 o'clock ಸ್ಟಾರ್ಟ್ ಆಯಿತು ಸರ್ ಆ ಸೀನ್. ಲೈಕ್ ಅವಾಗ ನಾನು ವಾಯ್ಸ್ ರೈಸ್ ಮಾಡ್ತೀನಿ ಅವ್ರ ಮೇಲೆ, ಯಾಕೆ ಹಿಂಗಿದ್ದೀರಾ ನೆನ್ನೆ ಮೊನ್ನೆಯಿಂದ, ಅಂದರೆ ಮಠಕ್ಕೆ ಹೋಗಿದ್ದು ಬಂದಾಗಿಂದ ಅವ್ರಿಗೆ ಗೊತ್ತಿರುತ್ತಲ್ಲ, ಅವಾಗ ಮಠಕ್ಕೆ ಅವ್ರು ಹೇಳಿರ್ತಾರೆ, ಗುರುಗಳು ಹೇಳಿರ್ತಾರೆ ಸನ್ಯಾಸದ ಸ್ವೀಕಾರ ಮಾಡಬೇಕು ಅಂತ. ಮತ್ತು ವಾಗ್ದೇವಿನೂ ಅವ್ರಿಗೆ ಕನಸಲ್ಲಿ ಬಂದು ಹೇಳಿರ್ತಾರೆ, ಸೊ ನೀನು ಬಂದಿರೋ ಕಾರ್ಯ ಜನ್ಮ ನಿಂದು ಅಂತ ಹೇಳಿರ್ತಾರೆ. ಸೊ ಅವ್ರು ಅದೇ ಹೆಂಗೆ ಹೇಳೋದು ನನ್ನ ಸರಸ್ವತಿಗೆ ಅಂತ ಇರುತ್ತೆ. ಸೊ ನಾನು ಮುಖ ನೋಡಿ ಮಾತಾಡ್ತಿರಲ್ಲ ಅವರು ಅವಾಗ. ಸೊ ನಾನು ಅದೇ ಚಿಂತೆಯಲ್ಲಿ ಮಗಂದು ಮುಂಜಿ ಎಲ್ಲ ಇರುತ್ತೆ. ಸೊ ಅವಾಗಲೂ ಅಷ್ಟೇ ಮನೆಯೆಲ್ಲ ಖುಷಿಯಾಗಿರ್ತಾರೆ, ಬಟ್ ಇವ್ರು ಮಾತ್ರ ಡಲ್ ಆಗಿರ್ತಾರೆ. ಸೊ ನಾನು ಅದೇ ಟೆನ್ಷನಲ್ಲಿ ಯಾಕೆ ಹಿಂಗಿದ್ದೀರಾ, ನಾನು ಮುಖ ನೋಡಿ ಮಾತಾಡಿ ಅಂತ ಹೇಳ್ತೀನಿ. ಅವಾಗ ವಾಯ್ಸ್ ರೇಸ್ ಮಾಡಿದಾಗ ಇಲ್ಲ ಇನ್ನು ಸುಮ್ಮನಿರೋಕ್ಕಾಗಲ್ಲ ಅಂಥೇಳಿ ಅವರು ನಿಜ ಹೇಳ್ತಾರೆ, ಹಿಂಗೆ ನಾನು ಈಗ ಲೋಕ ಕಲ್ಯಾಣಕ್ಕೆ ಹೋಗಬೇಕು ಅಂತ. ಲೋಕ ಕಲ್ಯಾಣಕ್ಕೆ ತಾನೇ ನೀವು ಹೇಳ್ತಿರೋದು, ಮತ್ತೆ ಯಾಕೆ ಇಷ್ಟೊಂದು ಹಿಂಗಿದ್ದೀರಾ, ಆರಾಮಾಗಿ ಹೋಗಿದ್ದು ಬನ್ನಿ ಅಂತ ಹೇಳ್ತೀನಿ. ಅದಕ್ಕೆ ಅವರು ಸರಿಯಾಗಿ ನಾನು ಹೋಗಿದ್ದು ಬರ್ತೀನಿ. ಎಲ್ಲಿಗೆ, ಸನ್ಯಾಸತ್ವ ಸ್ವೀಕಾರ ಮಾಡೋಕ್ಕೆ. ಸರ್ ಆ ಸೀನ್ ನಿಜ 4 ಟೇಕ್ ತೊಗೊಂಡಿದ್ದೀನಿ ಸರ್ ನಾನು. ಆ ಸೀನ್ ಒಂದು ಗ್ಲಾಸ್ ಬಿಡೋದು ಮತ್ತು ಎಕ್ಸ್ಪ್ರೆಷನ್, ಅದು ಸರ್ ಆ್ಯಕ್ಚುಲಿ ಅಂದರೆ ರೋಲಿಂಗ್ ಆ್ಯಕ್ಷನ್ ಅಂತ ಹೇಳೋಕ್ಕಿಂತ ಮುಂಚೆ ರಿಹರ್ಸಲ್ಸ್ ಮಾಡಿಸಿದ್ದಾರೆ, ಈ ರೀತಿ ಬರಬೇಕು ಎಕ್ಸ್ಪ್ರೆಷನ್ಸ್, ಇದೇ ರೀತಿ ಬರಬೇಕು ಮಾಡಬೇಕು ಅಂತ. ಯಾವುದು ಸರ್ ತುಂಬ ಅವಾಗ ಇವಾಗ ನೆನೆಸ್ಕೊಂಡ್ರು ಸಹ ಗೂಸ್ ಬಂಪ್ಸ್ ಬರುತ್ತೆ ಸರ್ ಸೀನ್ಗಳು. ಮತ್ತು ಅದಾದಮೇಲೆ ಊಟದ ಬ್ರೇಕ್ ಬಿಟ್ಟರು. ಅಂದರೆ ನೆಕ್ಸ್ಟ್ ನಾನು ಓಡೋಗಿ ಕಾಲು ಹಿಡ್ಕೊತೀನಿ ಅವ್ರದ್ದು, ಅಲ್ಲಿಗೆ ಸ್ಟಾಪು, ಊಟದ ಬ್ರೇಕ್ ಆಯಿತು. ಯಾಕಂದರೆ ಕ್ಯಾಮ್ರಾ ಎಲ್ಲ ನೆಕ್ಸ್ಟ್ ಫ್ರಂಟಿಗೆ ಶಿಫ್ಟ್ ಆಗಬೇಕು, ಮನೆಯೊಳಗಿರೋ ಸೀನ್ ಮುಗಿದಂತ. ನಾನು ಊಟಕ್ಕೆ ಸೀನ್ಗೆ ಅಮ್ಮನ ಹತ್ರ ಏನಾದ್ರು ಬಂದುಬಿಟ್ರೆ ಅವರು ಫುಲ್ಲು ಮಾತಾಡ್ಕೊಂಡು ಖುಷಿಯಾಗಿರ್ತಾರೆ, ನನಗೆ ಮೂಡಿಂದ ಈಚೆ ಹೋಗ್ಬಿಡುತ್ತೆ ಗೊತ್ತಿತ್ತು ನನಗೆ. ಸೊ ನಾನು ಅವತ್ತು ಕಂಪ್ಲೀಟ್ ಊಟ ಹೋಗಿರಲಿಲ್ಲ, ಅಲ್ಲೇ ಫ್ರೆಂಡಲ್ಲಿ ಕೂತ್ಕೊಂಡು ನಾನು ಕಂಪ್ಲೀಟ್ ಅದೇ ಮೂಡಲ್ಲಿದ್ದು. ಬಿಕಾಸ್ ಸರ್ ಹೋಗಿ ಬರ್ಬೋದಿತ್ತು, ಬಟ್ ನನಗೆ ಸ್ಯಾಟಿಸ್ಫೈ ಇರೋದಿಲ್ಲ, ಬಿಕಾಸ್ ಅದಕ್ಕೆ ಕ್ಯಾರಿ ಔಟ್ ಮಾಡಬೇಕು ಮೂಡ್. ಈಗ ನಾನು ಹೋಗಿ ನಾವು ಅಮ್ಮನ ಜೊತೆ ಮಾತಾಡ್ತೀನಿ, ಅವರು ಹೆಂಗಾಯ್ತು ಸೀನ್ ಚೆನ್ನಾಗಾಯ್ತು ಫುಲ್ ಹೇಳ್ತಿದ್ದು, ಯಾಕಂದ್ರೆ ಈ ರೀತಿ ಎಲ್ಲ ಹೇಳ್ತಾರೆ, ಬಿಡಮ್ಮ ಏನಿಲ್ಲ ಈ ರೀತಿ ಮೂಡಿಂದ ಈಚೆ ಬಂದ್ಬಿಡ್ತೀವಿ ಸರ್ ನಾವು. ಅದು ಹ್ಯೂಮನ್ ಇದು ಹಿಂಗೆ ಅದು ಸರ್, ಅದು ಹೌದು. ಯಾವುದನ್ನು ಕೂಡ ನಮಗೆ ಅಲ್ಲಿ ಅಳ್ತಿದ್ದೀವಿ, ನಮ್ಗೆ ಯಾವ್ದಾದ್ರು ಫುಲ್ ಖುಷಿಯಾಗಿದ್ದು ಬಂತು ಅಂದರೆ ಕಂಪ್ಲೀಟ್ ಮೂಡ್ ಹೊರ್ಟೋಗುತ್ತೆ. ಸೊ ಬಟ್ ನಾವು ಮತ್ತು ಅವರು ಶ್ರೇಯಸ್ ಅವ್ರು ಹೆಂಗಂದರೆ ಅವ್ರ ಪಾಡಿಗೆ ಅವ್ರು ಕೂತಿದ್ರು, ಸೈಲೆಂಟ್ ಒಂದು ಕಡೆನೇ ಕೂತಿದೆ. ಅದು ಈವನ್ ಕ್ಯಾಮ್ರಾಮ್ಯಾನ್ ಅವರೆಲ್ಲ ವಿಡಿಯೋ ತಗೊಂಡಿದ್ದಾರೆ, ನಿಮ್ಮ ಮಗಳು ಹಿಂಗೆ ಕೂದು ನಾನು ಕಂಪ್ಲೀಟ್ ಹೇಳ್ತಾ ಇದ್ದೆ. ಬಿಕಾಸ್ ನನಗದು ಫೀಲ್ ಹೊರಟೋದ್ರೆ ಅದು ಮತ್ತೆ ಬರ್ಸ್ಕೊಳಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸರ್, ಅದು ಟೈಮ್ ಹಿಡಿಯುತ್ತೆ. ಬಿಕಾಸ್ ಅದೇ ಫೀಲಿಗೆ ಹೋಗ್ಬೇಕಂದ್ರೆ, ಬಿಕಾಸ್ ನಾವು ಆ್ಯಕ್ಟ್ ಮಾಡ್ತಿರೋದು ನಮ್ಮ ರಿಯಲ್ ಲೈಫ್ದಲ್ಲ. ಹಾಗಾಗಿ ನಾನು ಒಬ್ಬಳೇ ಕೂತವ್ರು ಮತ್ತೆ ಆ್ಯಕ್ಷನ್ ಅಂತ ಹೇಳಿದಾಗ ಅಲ್ಲಿ ಹೋಗಿ ಮತ್ತೆ
ಅದು ತುಂಬ ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಅದೇ ಕಾರಣಕ್ಕೆ. ನಿಮ್ಮ 90 ದಿನದಲ್ಲಿ ಈ ಡೈಲಾಗ್ ನಾನು ಮರೆಯಲ್ಲ, ಈ ಡೈಲಾಗ್ ಅದ್ಭುತವಾಗಿ ಹೇಳ್ತೀನಿ ಅನ್ನೋದಾದರೆ, ಯಾಕಂದ್ರೆ ರಾಯರು ಇಲ್ದಾರಿಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ ಅಂತ ಅಷ್ಟೇ. ಈ ಡೈಲಾಗು ಮರೆಯಲ್ಲ ಹೇಳಲ್ಲ ಅಂತ ಸರ್ ಇರೋದು ಯಾವುದೂ ಮರೆಯೋಕ್ಕಾಗಲ್ಲ. ಪ್ಲೀಸ್ ಹಂಗಾರೆ. ಸರಿ ಹಿಂಗಂದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿ. ನನಗೆ ಮನ್ಸಿಗೆ ತುಂಬ ನಾಟಿತ್ತು ಅಂದರೆ ಅವರು ಬಿಟ್ಟು ಹೋಗೋ ಟೈಮಲ್ಲಿ ಅವ್ರು ಹೇಳ್ತಾರೆ, ನನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಿ, ಸೊ ಅದು ನಾವು ಬಿಡೋಕ್ಕಾಗಲ್ಲ ಅಂತ. ಆವಾಗ ಸರಸ್ವತಿ ಹೇಳ್ತಾರೆ, ನೀವು ತಾಯಿಗೆ ಏನೋ ಇದು ಸಾರಿ ಮೇಡಮ್ ನೆನಪಾಗ್ತಿರೋ ಡೈಲಾಗ್, ಬಿಕಾಸ್ ನನಗೆ ಅದೇ ಮನ್ಸಲ್ಲಿ ಇನ್ನೂ ಭಾರ ಅನಿಸುತ್ತೆ, ನೆನೆಸ್ಕೊಂಡಾಗೆಲ್ಲ ಭಾರ ಅನಿಸುತ್ತೆ ನನಗೆ ಆ ಸೀನ್ನ. ಅದೊಂದು ವರ್ಡ್ ನನಗೆ ನೆನಪಾಗ್ತಿಲ್ಲ, ಬಟ್ ಅದು ನೆಕ್ಸ್ಟ್ ವರ್ಡ್ ನೆನಪಾಗ್ತಿದೆ ನನಗೆ. ಅದು ನೆಕ್ಸ್ಟ್ ಡೈಲಾಗ್ ಅಂದರೆ ತಾಯಿಗೆ ನೀವು ಪ್ರಾಮಾಣಿಕವಾಗಿ ಅಂದರೆ ಅವ್ರಿಗೆ ನೀವು ಮಾತು ಕೊಟ್ಟಿದ್ದೀರಿ, ಬಟ್ ಹೆಂಡ್ತಿನೂ ಕೂಡ ತಾಯಿನೇ ಅಲ್ವಾ, ಎರಡನೇ ತಾಯಿ ಅಲ್ವಾ, ಹೆಂಡ್ತಿನೂ ಕೂಡ ತಾಯಿನೇ ಅಲ್ವಾ, ನೀವು ಹೀಗೆ ಬಿಟ್ಟು ಹೊರಟೋದ್ರೆ ನಮ್ಮ ಮಗನ ಗತಿ ಏನು, ದಯವಿಟ್ಟು ಈಗ ಬಿಟ್ಟು ಹೋಗಬೇಡಿ. ಮರಕ್ಕೆ ಬಳ್ಳಿ ಹೇಗೆ ಅಪ್ಕೊಂಡಿರುತ್ತೋ ಹಾಗೆ ನಾನು ನಿಮ್ಮನ್ನ ಅಪ್ಕೊಂಡಿದ್ದೀನಿ, ನೀವಿಲ್ಲ ಅಂದರೆ ನಾನು ನಿಜವಾಗ್ಲೂ ಜೀವಂತವಾಗಿರೋದಕ್ಕಾಗಲ್ಲ. ನಿಮ್ಮ ಮಾನಿಟ್ರ್ ಆಯ್ತು ಮೇಡಮ್. ಈಗ ಟೇಕ್ ಹೇಳಿ, ಟೇಕ್ ಅಲ್ಲಿದ್ದಕ್ಕೆ. ನೀವು ತಾಯಿಗೆ ಮಾತು ಕೊಟ್ಟಿದ್ದೀರಿ ಹೌದು, ಆದರೆ ಹೆಂಡ್ತಿನೂ ಕೂಡ ತಾಯಿನೇ ಅಲ್ವಾ, ನೀವು ಸನ್ಯಾಸತ್ವ ಸ್ವೀಕಾರ ಮಾಡಿದ್ರೆ ನಮ್ಮ ಮಗನ ಗತಿ ಏನು, ಮರಕ್ಕೆ ಹೇಗೆ ಬಳ್ಳಿ ಅಪ್ಕೊಂಡಿರುತ್ತೋ ಹಾಗೆ ನಾನು ನಿಮ್ಮನ್ನು ಅಪ್ಕೊಂಡಿದ್ದೀನಿ, ನೀವು ನನ್ನ ಬಿಟ್ಟು ಹೋದರೆ ನಾನು ನಿಜವಾಗ್ಲೂ ಜೀವಂತವಾಗಿರೋದಿಲ್ಲ, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಇದನ್ನು ತಮಾಷೆ ಅಂತ ಹೇಳಿಬಿಡಿ, ಬಿಟ್ಟು ಹೋಗಬೇಡಿ, ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ ಅಂತ. ಸೂಪರ್ ಸೂಪರ್ ಮೇಡಮ್. ಈ ಎಪಿಸೋಡು ನೋಡ್ತಿರೋರು ಮತ್ತು ನಿಮ್ಮ ಪಕ್ಕದಲ್ಲೂ ರಾಯರಿದ್ದಾರೆ. ಈ ಎಪಿಸೋಡ್ ನೋಡುವಂಥ ಮನಸ್ಸಿನಲ್ಲೂ ರಾಯರಿರ್ತಾರೆ. ಏನು ಅಂದ್ಕೊಂಡಿದ್ದೀರಿ, ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, ನಿಮ್ಮ ಬೇಡಿಕೆ ಈ ಮೂಲಕ ಈಡೇರಲಿ ಅನ್ನೋದಷ್ಟೇ. ಸರ್, ನಾನು ಈ ಇಂಡಸ್ಟ್ರಿಗೆ ಆ್ಯಕ್ಚುಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್ ನನಗೆ. ಅದು ಅಲ್ಲದೆ ಓಪನಿಂಗಲ್ಲಿ ನನಗೆ ಇಷ್ಟು ದೊಡ್ಡ ಪಾತ್ರ ಅದು ಈ ಏಜಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನಾನು ಮುಂದೆ ನೆಕ್ಸ್ಟ್ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ನಾನು ಈ ಸರಸ್ವತಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಅನ್ನೋದ್ರ ಬೇಸಿಸ್ ಮೇಲೆ ಅಂದರೆ ನೆನ್ಪಿಟ್ಕೊಂಡು ನೆಕ್ಸ್ಟು ಅದು ಒಪ್ಕೊಳ್ಳೋದಾದರೆ ನಾನು ನೆಕ್ಸ್ಟು ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದು ಹೇಗೆ ಕರ್ಕೊಂಡು ಹೋಗ್ತಾರೋ ರಾಯರಿಗೆ ಗೊತ್ತಿಲ್ಲ, ಬಿಕಾಸ್ ನಾವು ಅಂದ್ಕೊಂಡಿದ್ದೊಂದು ಆಗೋದೊಂದು ಆಗುತ್ತೆ. ಹಾಗಾಗಿ ರಾಯರ ಮೇಲೆ ಭಾರ ಹಾಕಿ ಆಗಿದ್ದಾಗಲಿ ಬರಲಿ ರಾಯರ ದಯೆ. ಸೊ ರಾಯರಿಗೆ ಗೊತ್ತಿರುತ್ತೆ ಸರ್, ಏನೇ ತಪ್ಪು ಸರಿ ಏನೇ ಆದರೂ ಕೂಡ ನಮಗೇನು ಸರಿ ಇರುತ್ತೋ ನಮ್ಮ ಲೈಫಿಗೆ ಅದನ್ನು ಕೊಡ್ತಾರೆ ದೇವರು. ಹಾಗಾಗಿ ಅವ್ರು ಹೇಗೆ ತೋರಿಸ್ಕೊಂಡು ಹೋಗ್ತಾರಾಗ ಹೋಗೋಣ. ಆಗಲಿ ಮೇಡಮ್. ಅಲ್ಲೂ ಒಂದು ಪ್ರಾಕ್ಟಿಕಲ್ ಮಾತು ಹೇಳಿದ್ರಿ, ಶುರುವಿನಲ್ಲೊಂದು ಪ್ರಾಕ್ಟಿಕಲ್ ಮಾತು ಹೇಳಿದ್ರಿ, ನಾನು ಅಷ್ಟೆಲ್ಲ ನಿರೀಕ್ಷೆ ಇರಲ್ಲ, ಆಗೋ ತನಕ ಯಾವುದೂ ನಂಬಲ್ಲ ಅಂತ. ಎಸ್, ಬಂದಿದ್ದನ್ನು ಬಾಚಿಕೊಂಡು ಅದು ಸದಾವಕಾಶ ಅಂತ ಹೇಳಿ ಬದುಕಿ ತುಂಬ ಚೆನ್ನಾಗಿರುತ್ತೆ ಲೈಫ್ ಮೇಡಮ್. ಈ ಸಂದರ್ಭದಲ್ಲಿ ನಮ್ಮ ಪದ್ಮಾನಂದ ಗುರೂಜಿ ಆಶ್ರಮದಲ್ಲಿ ಏನಾದರೂ ಹೇಳಬೇಕು ಅನ್ನೋದಿದ್ರೆ ಮನಸ್ಸಿನಲ್ಲಿ ಹೇಳೋದೆಲ್ಲ ನಾನು ಹೇಳಿದ್ದೀನಿ, ಮನಸ್ಸು ಬಿಚ್ಚಿ ನಾನು ಹೇಳಿದ್ದೀನಿ ಎಲ್ಲನೂ ಫಸ್ಟಿಂದಾನು ಕೂಡ. ಹೇಳೋದಂತ ಸರ್ ನಾನೇನಾದರೂ ಕೇಳಲಿಲ್ಲ ಅಂದರೆ ನೀವು ಕೇಳಬೇಕಾಗಿತ್ತು ರೀ ಅಂತ ಅನ್ಬಾರ್ದಲ್ಲ. ನನಗೆ ಇಲ್ಲಿ ಮೊದಲು ಅವಕಾಶ ಕೊಟ್ಟಿದ್ದು ಸುಖದರೆ ಸರ್ಗೆ, ಹಾಗೆ ಜಿ ಕನ್ನಡಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಪ್ರತಿಯೊಂದು ತಪ್ಪನ್ನು ಸರಿ ತಿದ್ದಿ ನಂಗೆ ಬುದ್ಧಿ ಹೇಳ್ಕೊಟ್ಟಿದ್ದು ನವೀನ್ ಕೃಷ್ಣ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನಗಿಷ್ಟು ಕಾನ್ಫಿಡೆನ್ಸ್ ಬರೋ ಹಾಗೆ ಮಾಡಿದ್ದು ಮಂಡ್ಯ ರಮೇಶ್ ಸರ್ಗೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ಈಗಲೂ ಕೂಡ ಯಾವುದಾದ್ರು ಆಫರ್ ಬಂತು ಅಂದರೆ ನಾನು ಫಸ್ಟ್ ಇನ್ಫಾರ್ಮ್ ಮಾಡೋದು ಮಂಡ್ಯ ರಮೇಶ್ ಸರ್ಗೆ, ಸರ್ ನಿಮಗೆ ಆಫರ್ ಬಂದಿದೆ, ನಾನು ಏನು ಮಾಡ್ಬೋದು ಹಿಂಗೆ. ಸೊ ನಾನು ಈಗಲೂ ಕೂಡ ಕಾಲ್ ಮಾಡ್ತೀನಿ ಸರ್ ಅವ್ರಿಗೆ. ಸೊ ಪಾಪ ಇಲ್ಲ ಮಂಡ್ಯ ರಮೇಶ್ ಸರ್ಗೆ ಒಂದ್ಸರಿ ಹೇಳೋಣ ಹಿಂಗೆ ಬಂದಿದೆ ಏನು ಮಾಡ್ಬೋದು. ಸೊ ನಾನು ನೆಕ್ಸ್ಟು ಏನೇ ಡಿಸಿಷನ್ ತೊಗೊಳಗಿದ್ರು ಅವ್ರನ್ನೊಂದ್ಸರಿ ನಾನು ಕೇಳಿನೇ ಡಿಸಿಷನ್ ತೊಗೊಳ್ಳೋದು ಸರ್ ಯಾವುದೇ ಆದರೂ. ಸೊ ಅದನ್ನು ಕೇಳ್ತೀನಿ. ಸೊ ಮತ್ತು ಅಫ್ಕೋರ್ಸ್ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ, ನನ್ನ ತಮ್ಮ. ಸೊ ನಾನು ಸರ್ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ನಾನು. ಯಾರಿಗೆ ಸಿಗುತ್ತೋ ಇರ್ತಿಲ್ಲ ಲೈಫ್ ನನಗೆ ಗೊತ್ತಿಲ್ಲ. ಬೆಸ್ಟ್ ಪೇರೆಂಟ್ಸ್ ಸಿಕ್ಕಿದ್ದಾರೆ, ಬೆಸ್ಟ್ ಸಿಬ್ಲಿಂಗ್ ಸಿಕ್ಕಿದ್ದಾನೆ. ಸೊ ಎಲ್ಲದಕ್ಕೂ ಅಷ್ಟೇ ತುಂಬ ಸಪೋರ್ಟಿವ್ ಇದ್ದಾರೆ. ಯಾವ ರೀತಿ ಸಪೋರ್ಟಿವ್ ಅಂದರೆ ಈಗ ಜನ್ಸಿಗೆ ಗೊತ್ತಿರುತ್ತೆ, ಸೊ ಆ ರೀತಿ ಸಪೋರ್ಟಿವ್ ಎಲ್ಲ ರೀತಿಯೂ ನನ್ನ ತಮ್ಮ ಇದ್ದಾನೆ. ಮತ್ತು ಇವನ್ ಪೇರೆಂಟ್ಸ್ ಕೂಡ ಅಷ್ಟೇ ಸಪೋರ್ಟಿವ್. ನಿನಗೆ ಏನು ಮಾಡಬೇಕು ಮಾಡು, ನೀನು ಎಲ್ಲಿಗೆ ಹೋಗಬೇಕು ಹೋಗು, ನಾವು ನಿಮ್ಮ ಜೊತೆ ಇರ್ತೀವಿ. ಏನು ಮಾಡ್ತೀಯ ಮಾಡಮ್ಮ, ಒಳ್ಳೇದು ಮಾಡಮ್ಮ ಅಷ್ಟೇ ಹೇಳಿ ಸರ್. ನಾನು ಯಾವುದೇ ಅಂದರೆ ನಾನು ತಪ್ಪು ಡಿಸಿಷನ್ ತೊಗೊಂಡಿದ್ರೆ ಈ ರೀತಿ ತೊಗೋಬೇಡ ಅಂತ ತಿದ್ದಿ ಬುದ್ಧಿನೂ ಹೇಳಿದ್ದಾರೆ ನನಗೆ.
ನಾನು ತಗೊಂಡಿದ್ದ ಡಿಸಿಷನ್ ಕರೆಕ್ಟ್ ಇದ್ರು. ನಾವು ಏನೇ ಡಿಸಿಷನ್ ತೊಗೊಂಡ್ರು ಕೂಡ ಡಿಸ್ಕಸ್ ಮಾಡಿ ತೊಗೊತೀವಿ ಸರ್, ಅಪ್ಪ ಅಮ್ಮನ ಜೊತೆ ಡಿಸ್ಕಸ್ ಮಾಡಿ ತೊಗೊಳ್ತೀನಿ. ಸೊ ನನಗೆ ಯಾವುದೇ ಕಾಲ್ಸ್ ಬಂದರು ಏನು ಬಂದರು ನಾನು ಅಪ್ಪನ ಕೇಳಬೇಕು, ಅಪ್ಪನ ಜೊತೆ ಮಾತಾಡಿ ನೀವು ಒಂದ್ಸಲ ಅಂತಲೇ ನಾನು ಹೇಳೋದು. ನನ್ನಾಗಿ ನಾನೇ ಓನ್ ಡಿಸಿಷನ್ ನಾನು ಯಾವತ್ತೂ ತೊಗೊಂಡಿಲ್ಲ. ಕಂಪ್ಲೀಟ್ ನಾನು ಹೌದು ಸರ್, ಕಂಪ್ಲೀಟ್ ನಮ್ಮ ಅಪ್ಪನ ಮೇಲೆ ಕಂಪ್ಲೀಟ್ಲಿ ಡಿಪೆಂಡೆಡ್ ಆಗಿದ್ದೀನಿ ನಾನು. ಅದು ನಿಜ, ಅದು ವರ್ಡ್ ಕರೆಕ್ಟ್ ಇದೆ. ನಾನು ಯಾವುದೇ ಡಿಸಿಷನ್ ತೊಗೊಳ್ಳೋದಾಗಲಿ ಏನೇ ಆಗಲಿ ನಮ್ಮ ಅಪ್ಪನ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿದ್ದೀನಿ. ಸೊ ನಾನು ಇಷ್ಟು ಜನಕ್ಕೆ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಡಿಂಗ್ ಮೀ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ಪಾತ್ರ ಸಿಕ್ಕಿದ್ದಕ್ಕೆ. ಲೈಕ್ ರಾಯರಿಗೆ ಮತ್ತು ಸುಖಧಾರೆ ಪಿಕ್ಚರ್ಸ್ ಜಿ ಕನ್ನಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮನಸ್ಸಿನ ಆಸೆ, ನಿಮ್ಮ ತಂದೆ ತಾಯಿಯ ಆಸೆ, ನಿಮ್ಮ ಬಂಧು ಬಳಗದ ಆಸೆ, ನಿಮ್ಮ ಮೂಲಕ ಎಷ್ಟೋ ವಿಷಯಗಳಿರುತ್ತೆ, ಅದೆಲ್ಲ ಈಡೇರಲಿ ಅಂತ ಹೇಳಿ ಈ ಪುಣ್ಯಕ್ಷೇತ್ರದಲ್ಲಿ ರಾಯರು ನಾನು ಬೇಡ್ತೀನಿ. ಒಳ್ಳೇದಾಗಲಿ. ಮುಂದೆ ಸಿನಿಮಾದು ಧಾರಾವಾಹಿದು ಹಿಂಗೆ ಮಾತಾಡೋಕ್ಕೆ ಸಿಗ್ತಾ ಇದೆ. ಖಂಡಿತ ಸರ್, ಖಂಡಿತ. ಒಳ್ಳೇದಾಗಲಿ ಮೇಡಮ್, ಒಳ್ಳೇದಾಗಲಿ. ಆತ್ಮೀಯ ಕನ್ನಡಿಗರೇ, ನೋಡಿದ್ರಲ್ಲ ಒಬ್ಬ ಕಲಾವಿದೆ ತನ್ನಲ್ಲಿ ಎಷ್ಟು ಭಕ್ತಿ ಇದೆ ಮತ್ತು ಎಷ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರು ಅಂತ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಲಾವಿದೆಗೆ ನಿಮ್ಮದೊಂದು ಆಶೀರ್ವಾದ ಇರಲಿ ಅಂತ ಈ ಮೂಲಕ ಬೇಡ್ತಾ, ಇದೇ ರೀತಿಯ ಪ್ರಯತ್ನ ಜೊತೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಆಶೀರ್ವಾದವು ನನಗೆ ಇರಲಿ. ಧನ್ಯವಾದಗಳು ಆತ್ಮೀಯ ಕನ್ನಡಿಗರೇ. ಕನ್ನಡಿಗ